ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸ್ವಾಮೀಜಿಗಳನ್ನ ಬರಮಾಡಿಕೊಳ್ಳೋಣ. ಹಾಗೆ ಸ್ಮೈಲ್ ಶಿವ ಅವರು ಅವರೊಟ್ಟಿಗಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರವೇ ನಮಃ ಗುರವೇ ನಮಃ. ಎಲ್ಲರೂ ನಮಸ್ಕಾರ ಸ್ಥಿತಿಯಲ್ಲಿ ಗುರುಗಳನ್ನು ಆಗಮನ ಮಾಡ್ಕೋಬೇಕಾಗಿರುವಂತೆ. ವೇದಿಕೆಯ ಮುಂಭಾಗದಲ್ಲಿ ಪರಮ ಪೂಜ್ಯ ಶ್ರೀಗಳಿಗೆ ಆಸೀನವನ್ನ ವ್ಯವಸ್ಥೆ ಮಾಡಬೇಕೆಂದು ಆಯೋಜನೆಯಲ್ಲಿ ನಾನು ಮತ್ತೊಮ್ಮೆ ಕೇಳಿಕೊಳ್ತಾ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್ ತತ್ಸರ್ವಂ ಪರಬ್ರಹ್ಮಾರ್ಪಣಮಸ್ತು. ಮಾಡಲ್ಲ ಕಮ್ಮೆಂದಿತು ಮಾದಪ್ಪ ಬರುವಾಗ ಆಹಾ ಮಾಳೆಲ್ಲ ಘಮ್ಮೆಂದಿತು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮೇಲೆ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮೇಲೆ ಮಾದಪ್ಪ ಬರುವಾಗ ಮಾಲೆಲ್ಲ ಗಮ್ಮೆಂದಿತು ಮಾದಪ್ಪ ಬರುವಾಗ ಮಾಲೆಲ್ಲ ಗಮ್ಮೆಂದಿತು. ಮಾಳದಲ್ಲಿ ಗರುಗೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಮಾಳದಲ್ಲಿ ಗರುಗೆ ಚಿಗುರಾವೋ ಮಾದಪ್ಪ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯನಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮೈಕಾರ ಮಾದೇವಿ ಚೆಲ್ಲಿದರು ಮಲ್ಲಿಗೆಯ. ಇವತ್ತು ಎಸ್ ಕಲಾ ಸಂಗಮ ಟ್ರಸ್ಟ್ ವೇದಿಕೆ ನಮ್ಮದು ಪ್ರತಿಭೆ ನಿಮ್ಮದು ಎಂಬ ಒಂದು ಅರ್ಥಪೂರ್ಣವಾದಂತಹ ವಿಚಾರವನ್ನ ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜಿಸಿ ಬೆಳಗ್ಗೆ 12 ಗಂಟೆಯಿಂದಲೂ ಕೂಡ ನಿರಂತರವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅಂದ್ರೆ ಸಾಮೂಹಿಕ ನೃತ್ಯ ಆಗಿರ್ಬೋದು, ಯಕ್ಷಗಾನ ಆಗಿರ್ಬೋದು, ಏಕಪತ್ರ ಅಭಿನಯ ಆಗಿರ್ಬೋದು, ಇತರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈಗಾಗಲೇ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಕೊನೆ ಅಂತಿಮ ಘಟ್ಟಕ್ಕೆ ಬಂದಿದೆ, ಇನ್ನು ನಡೀತಾ ಇದೆ. ಎಸ್ ಕಲಾ ಸಂಗಮ ಟ್ರಸ್ಟ್ ನಾನು ನಿರಂತರವಾಗಿ 1 ವರ್ಷ ನೋಡ್ತಾ ಇರ್ಬೋದು, 1 ವರ್ಷದಿಂದನೂ ಕೂಡ ಶಿವಣ್ಣವ್ರನ್ನ. ಅವರ ಹೆಸರು ಬಂದು ಸ್ಮೈಲ್ ಶಿವು ಅಂತ. ಅವರ ಮುಖದಲ್ಲಿ, ಅವರ ವ್ಯವಹಾರದಲ್ಲಿ, ಅವರ ಚಿಂತನೆಯಲ್ಲಿ ಸ್ಮೈಲ್ ಇದೆ, ಅಂದ್ರೆ ಖುಷಿ ಇದೆ, ಹ್ಯಾಪಿ ಇದೆ, ಸಂತೋಷ ಇದೆ. ಹಾಗಾಗಿ ಈ ನಾಡು ನುಡಿ ನೆಲ ಜಲ ಭಾಷೆಗಾಗಿ ದುಡ್ದಂತ ಎಲ್ಲ ಸಾಧಕರುಗಳನ್ನ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸೋದು, ಸನ್ಮಾನಿಸೋದಿದೆಯಲ್ಲ, ಇದು ಒಂದು ಶ್ರೇಷ್ಠವಾದಂತ ಕೆಲಸ. ಈ ಸಮಾಜಕ್ಕೆ ಇಂಥ ವ್ಯಕ್ತಿಗಳು ಮತ್ತಷ್ಟು ಹೆಚ್ಚಾಗಬೇಕು ಅನ್ನೋದು ನನ್ನ ಉದ್ದೇಶ. ನಮ್ಮೆಲ್ಲರ ಪ್ರೀತಿಯಿಂದ ಒಮ್ಮೆ ನಮ್ಮ ಸ್ಮೈಲ್ ಶಿವ ಅವರಿಗೆ ಒಂದು ಪ್ರೀತಿಯ ಚಪ್ಪಾಳಿಯನ್ನ ನೀಡಿ ಗೌರವಿಸಿ. ಯಾಕೆಂದ್ರೆ ಎಸ್ ಕಲಾ ಸಂಗಮ ಟ್ರಸ್ಟ್ ಬರೀ ಸಾಧಕರನ್ನ ನೋಡಿ ಅವಾರ್ಡ್ಗಳನ್ನ ಕೊಡೋದಾಗ್ಲಿ, ಪ್ರಶಸ್ತಿಗಳನ್ನ ನೀಡೋದಾಗ್ಲಿ ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಈ ಒಂದು ಟ್ರಸ್ಟ್ ವತಿಯಿಂದ ಅವರ ಕೈಯಿಂದ ಆಗುವಂತಹ ಧನ ಸಹಾಯ ಆಗಿರಬಹುದು,
ಮಕ್ಕಳಿಗೆ ಬೇಕಾಗಿರುವಂತಹ ಸ್ಪೋರ್ಟ್ಸ್ ಕಲ್ಚರಲ್ ಆಕ್ಟಿವಿಟೀಸ್ಗೆ ಬೇಕಾಗಿರೋದು, ಶಿಕ್ಷಣಕ್ಕೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನ ನೀಡುವಂಥದ್ದು ಆ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಬರ್ತಾ ಇದೆ. ಇದು ಇಡೀ ರಾಜ್ಯಾದ್ಯಂತ ಮತ್ತಷ್ಟು ಹೆಚ್ಚಾಗ್ಲಿ, ಸ್ಮೈಲ್ ಶಿವು ಅವರ ಖುಷಿ ಮತ್ತಷ್ಟು ಹೆಚ್ಚಾಗಿ ಈ ಸಮಾಜದಲ್ಲಿ ನೊಂದವರಿಗೆ ಮತ್ತೆ ಇವರಿಂದ ಸಿಗ್ಬೇಕಾಗಿದ್ದಂತ ಸೌಲಭ್ಯಗಳು ಸಿಗ್ಬೇಕಾಗಿರುವಂತ ನಿಜವಾದ ಫಲಾನುಭವಿಗಳಿಗೆ ಈ ಟ್ರಸ್ಟ್ ವತಿಯಿಂದ ಮತ್ತಷ್ಟು ಸಹಾಯ ಸಿಗ್ಲಿ ಅನ್ನೋದೇ ನಿಮ್ಮೆಲ್ಲರ ಆಶಯ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಆಹ್ವಾನಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿರುವಂತ ಎಲ್ಲ ನನ್ನ ಗುರು ಹಿರಿಯರಿಗೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥವ್ರನ್ನ ಕರ್ಕೊಂಡು ಬಂದು ಒಂದು ವೇದಿಕೆಯನ್ನು ಎಲ್ಲರನ್ನೂ ಒಗ್ಗೂಡಿಸಿ ಈ ಒಂದು ಹೃದಯ ಶ್ರೀಮಂತಿಕೆಯನ್ನ ಮೆರೆಯುವಂಥದ್ದು ಇದೆಯಲ್ಲ, ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷಿಯಾಗಿದ್ದಾರೆ. ನಾವೆಲ್ಲರೂ ಕೂಡ ಧನ್ಯರು. ಹಾಗಾಗಿ ಈ ನಾಡು, ನುಡಿ, ನೆಲ, ಜಲ, ಭಾಷೆಗಾಗಿ ದುಡಿದಂಥವ್ರನ್ನ ಸಾಧಕರಿಗೆ ಇವತ್ತೇನ್ ಪ್ರಶಸ್ತಿ ಕೊಡ್ತಾ ಇದ್ದೀವಿ, ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಳ್ಳೋದಕ್ಕೂ ಕೂಡ ಒಂದು ತಾವೆಲ್ಲರೂ ಶ್ರಮ ಪಟ್ಟಿದ್ದೀರಿ. ಆ ಶ್ರಮ ಮತ್ತಷ್ಟು ಹೆಚ್ಚಾಗ್ಲಿ. ನಿಮ್ಮಿಂದ ಈ ನಾಡಿಗೆ, ಈ ದೇಶಕ್ಕೆ, ನೊಂದವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಸೇವೆಯನ್ನು ಮಾಡ್ತಾ ಇದ್ದೀರಿ. ಇದೆಲ್ಲವೂ ಕೂಡ ಹೆಚ್ಚಾಗಿ ಆ ಫಲಾನುಭವಿಗಳಿಗೂ ಕೂಡ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಅಂತೇಳಿ ಒಂದೆರಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ತಮ್ಮೆಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಕಾರ್ಯಕ್ರಮ ಇನ್ನು ಬಹಳ ವಿಶೇಷವಾದ ಮಾತುಗಳನ್ನ ಸ್ವಾಮೀಜಿಗಳು ಕೂಡ ನಮಗೆ ಆಶೀರ್ವಚನ ನೀಡಲಿದ್ದಾರೆ. ಹಾಗೂ ಶ್ರೀಮತಿ ಮಂಜುಳಾ ಮಹಾದೇವ ಮೇಡಮ್ ಅವರು ಕೂಡ ಇನ್ನು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹೀಗಾಗಿ ಅತ್ಯಂತ ತಾಳ್ಮೆಯಿಂದ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ, ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಿಮಗೆ ಮತ್ತೊಮ್ಮೆ ನಾನು SS ಕಲಾ ಸಂಘದ ವತಿಯಿಂದ ಹೃದಯಪೂರ್ವಕ ಅಭಿನಂದನೆಗಳಂತ ಹೇಳ್ತಾ, ಈಗ ಶ್ರೀಮತಿ ಗೀತಾ ಹಾಗೂ ಸಂಗಡಿಗರ ತಂಡ ದಯವಿಟ್ಟು ಮಹನೀಯರು ಬಂದು ಈ ಒಂದು ಪ್ರಶಸ್ತಿ ಪ್ರಮಾಣ ಪತ್ರವನ್ನ ಹಾಗೂ SS ಕಲಾ ಸಂಗಮ ಕೊಡಮಾಡುವ ಈ ಒಂದು ಅಲ್ಪ ಕಾಣಿಕೆಯನ್ನು ಅವರು ತೆಗೆದುಕೊಂಡು ಹೋಗಬೇಕು. ಭಕ್ತಿಗೀತೆಗಳನ್ನ ಹೇಳಿರುವಂತಹ ಶ್ರೀಮತಿ ಗೀತಾ ಹಾಗೂ ಸಂಗಡಿಗರ ತಂಡ ಈಗ ಪ್ರಶಸ್ತಿಯನ್ನ ತೆಗೆದುಕೊಳ್ತಾ ಇದೆ. ವೇದಿಕೆ ಮೇಲೆ ಪರಮ ಪೂಜ್ಯ ಶ್ರೀ ಸ್ವಾಮೀಜಿಗಳು ಹಾಗೂ ಎಲ್ಲ ಮಹನೀಯರು, ಅತಿಥಿ ಮಹೋದಯರ ನೇತೃತ್ವದಲ್ಲಿ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲೂ ಬಾರದು. ಏರಿ ನೀರು ಬಂಡೆ ಬೇಲಿಗೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳವಡೆ, ತಾಯ ಮೊಲೆವಾಲು ನಂಜಾಗಿ ಕೊಡುವಡೆ. ಇನ್ನಾರಿಗೂ ದೂರವ ಕೂಡಲ ಸಂಗಮ ದೇವ ಎಂಬಂತೆ ನಾರಿಯರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ. ನಾರಿಯರು ಅಬಲೆಯಲ್ಲ ಸಬಲೆ ಎಂಬ ಮಾತಿನ ಅರ್ಥ ನಮಗೆ ಈ ವೇದಿಕೆ ಮೇಲೆ ಅರ್ಥವಾಗ್ತಾ ಇದೆ. ಯಾಕಂದ್ರೆ ಹೆಚ್ಚು ಸಾಧನೆ, ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಪ್ರತಿಭೆಯನ್ನ ನೀಡ್ತಾ ಇರೋರು ಹೆಚ್ಚು ಮಹಿಳೆಯರೇ ಅಂತ ಹೇಳ್ತಾ, ಮತ್ತೊಮ್ಮೆ ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀಗಳಿಂದ ಅವರಿಗೆ ಅಭಿನಂದನಾ ಪತ್ರ ಹಾಗೂ ಆಶೀರ್ವಾದ. ಪ್ರಶಸ್ತಿ ಇನ್ನು ಸಾಧನಾ ಪ್ರಶಸ್ತಿ ತೆಗೆದುಕೊಳ್ಳೋರಿದ್ದಾರೆ. ನೀವೆಲ್ಲರೂ ಕೂಡ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಹೇಳ್ತಾ, SS ಕಲಾ ತಂಡ ನಿಜಕ್ಕೂ SS ಕಲಾ ತಂಡದಲ್ಲಿ SS ಅಂತ ಇದೆ. ಅಂದ್ರೆ ಎಲ್ಲದಕ್ಕೂ ಕೂಡ ನಾವು SS ಅಂತ ಪ್ರತಿಭೆಗಳನ್ನ ಗುರುತಿಸೋದ್ರಲ್ಲೂ S, ಸಾಧಕರನ್ನ ಗುರುತಿಸಿ ಅವರ ಮುಡಿಗೆ ಒಂದು ಗೌರವವನ್ನ ಸೂಚಿಸುವುದಕ್ಕೂ S, ಕನ್ನಡ ಭಾಷೆಯನ್ನ, ಕನ್ನಡ ಸಾಹಿತ್ಯವನ್ನ, ಕನ್ನಡ ಸಂಸ್ಕೃತಿಯನ್ನ ಉಳಿಸುವುದಕ್ಕೂ S, ಕನ್ನಡ ಹೋರಾಟಕ್ಕಾಗಿ S, ಕಲೆಗೂ S, ಕಲಾವಿದರಿಗೂ S. SS ಕಲಾ ತಂಡ ಕರೆಕ್ಟ್ ಅಲ್ವಾ? ಆದ್ರಿಂದ ನಮ್ಮ SS ಕಲಾ ತಂಡ ಸುಮಾರು ವರ್ಷಗಳಿಂದ ನಾಡಿನ ಮಹಾನ್ ಸಾಧಕರನ್ನ ಗುರುತಿಸುವಂತಹ ಕೆಲಸ ಮಾಡಿದೆ. ನೋಡ್ರಿ ಯಾಕೆ ಮಾಡ್ತಾರೆ? ನಾವು ಸರ್ಕಾರದಲ್ಲಿ ಕೆಲವೊಂದು ಕೆಂಪೇಗೌಡ ಪ್ರಶಸ್ತಿ, ಆ ಪ್ರಶಸ್ತಿ, ಈ ಪ್ರಶಸ್ತಿ ಅಂತ ನಾವು ಕೇಳ್ತೀವಿ. ಆ ಪ್ರಶಸ್ತಿಗಳು ಕೇವಲ ಕೆಲವರಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಎಷ್ಟೋ ಮಹಾನ್ ಸಾಧಕರಿರುತ್ತೆ, ಆದ್ರೆ ಆ ಪ್ರಶಸ್ತಿಗಳು ಅಂತಕ್ಕಂಥವು ಕೆಲವರಿಗೆ ಮಾತ್ರ ಸೀಮಿತವಾಗಿ, ಕೆಲವರು ಮಾತ್ರ ಜೋಬಿಗೆ ಹೋಗುತ್ತೆ ಅಂತ ನಾನಂತ ಭಾವಿಸ್ತೀನಿ. ಆದ್ರೆ ನಮ್ಮ ಸ್ಮೈಲ್ ಶಿವು SS ಕಲಾ ತಂಡ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಿ
ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ಕೊಡುವುದರ ಮುಖಾಂತರ ಸಾಧಕರನ್ನ ಉತ್ತೇಜಿಸುವ ಮತ್ತು ಪ್ರೋತ್ಸಾಹಿಸುವಂತ ಕೆಲಸ ಮಾಡ್ತಿದ್ರೆ ಅದು ಬರ್ಬೇಕು, ಜೋರಾದ ಚಪ್ಪಳೆ ಬರ್ಬೇಕು. ನೋಡಿ, ಸ್ಮೈಲ್ ಶಿವ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದ್ರೆ ನಾವೆಲ್ಲರೂ ಕೂಡ ನಗ್ತಾ ಇರ್ಬೇಕು. ಸ್ಮೈಲ್ ಶಿವ ಅವರು ಸದಾ ನಗ್ತಿರ್ತಾರೆ. ಮುಖದ ಹಿಂದೆ ಸಾವಿರ ನೋವುಗಳಿರಬಹುದು, ಆದ್ರೆ ಎಲ್ಲರ ಮುಂದೆ ನಗುವನ್ನ ಬೀರುವುದರಿಂದ ಏನಾಗತ್ತಪ್ಪ ಅಂದ್ರೆ ನಮ್ಮ ಎದುರಾಳಿಗಳಿಗೆ, ನಮ್ಮ ಮುಂದೆ ಕಾಣಿಸ್ತಕ್ಕಂಥವ್ರಿಗೆ, ಅವರಿಗೆ ನಮ್ಮಿಂದ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ. ಪಾಸಿಟಿವ್ ಎನರ್ಜಿ ಅಂತ ಏನ್ ಹೇಳ್ತೀವಿ, ಆ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ನಮ್ಮ ನಗುವಿನಿಂದ ಬೇರೆಯವರಿಗೆ ಅದು ಪಾಸ್ ಆಗುತ್ತೆ. ಯಾವಾಗ್ಲೂ ಮುಖ ಗಂಟಾಕೊಂಡಿದ್ರೆ ಏನಂತ್ಕೊಂತಾರೆ, ಇವನ್ ಯಾವಾಗ್ಲೂ ಮುಖ ಗಂಟಾಕೊಂಡಿರ್ತಾನೆ ಅಂತ ಅಂದ್ಕೊಳ್ತಾರೆ. ಆದ್ರೆ ನಗ್ನಗ್ತಾ ಇದ್ರೆ ಆ ಮನುಷ್ಯನಿಂದ ಕೆಲವರು ಸ್ಫೂರ್ತಿ ತಗೊಳ್ತಾರೆ, ಉತ್ತೇಜನಗೊಳ್ತಾರೆ. ಆದ್ರಿಂದ ಸ್ಮೈಲ್ ಶಿವ ಅವ್ರ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಅಂದ್ರೆ ನಾವೆಲ್ಲರೂ ಸಹ ಸ್ಮೈಲ್ ಮಾಡಕ್ಕೆ, ಎಲ್ಲರೂ ಜೋರಾಗಿ ಸ್ಮೈಲ್ ಮಾಡಿ. ಜೋರಾಗಿ ಸ್ಮೈಲ್ ಮಾಡೋಕ್ಕಾಗಲ್ಲ, ಮುಖದಲ್ಲೇ ಸ್ಮೈಲ್ ಮಾಡಿ ಅಷ್ಟೇನೆ ಅಲ್ವಾ. ಎಲ್ಲರೂ ಸದಾ ನಗ್ತಿರ್ಬೇಕು. ನಗು ಅಂತಕ್ಕಂಥದ್ದು ನಮ್ಮ ಒಂದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅಂತ ನಾನು ಭಾವಿಸ್ತಾ, ಸ್ಮೈಲ್ ಶಿವ ಅವರು ನಿಜಕ್ಕೂ ಕೂಡ ಈ ಒಂದು ಸಂಸ್ಥೆಯನ್ನ ಬಹಳ ಕಷ್ಟಪಟ್ಟು ಕಟ್ಟಿದ್ದಾರೆ. ಅವರ ಒಂದು ಕನ್ನಡ ನಾಡಿನ ಬಗ್ಗೆ, ಕನ್ನಡ ಸಂಸ್ಕೃತಿ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅವ್ರಿಗಿರ್ತಕ್ಕಂತಹ ಒಲವು, ಪ್ರೀತಿ ಅಂತಕ್ಕಂಥದ್ದು ಅಪಾರ ಕಂಡ್ರೆ. ಅದಕ್ಕೆ ಬರ್ಬೇಕು ಕಂಡ್ರೆ ಜೋರಾದ ಚಪ್ಪಾಳೆ ಸ್ಮೈಲ್ ಶಿವ ಅವ್ರಿಗೆ. ಕಾರ್ಯಕ್ರಮಗಳನ್ನ ಮಾಡೋದು ದೊಡ್ಡದಲ್ಲ, ಆದ್ರೆ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಾದ್ರೆ ಅದ್ರ ಹಿಂದಿರ್ತಕ್ಕಂತಹ ಶ್ರಮ, ಅವ್ರು ಪಡುವಂತಹ ಕಷ್ಟ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ ಆಗಿರುತ್ತೆ. ಅಂತಹ ಕಷ್ಟಗಳನ್ನ ದಾಟಿ ಎಲ್ಲವನ್ನೂ ಮೀಟಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋದಿದೆ ನೋಡ್ರಿ, ಅದು ಕೇವಲ ಕೆಲವರಿಗೆ ಮಾತ್ರ ಸಾಧ್ಯ, ಕೆಲವು ಸಾಧಕರಿಗೆ ಮಾತ್ರ ಸಾಧ್ಯ. ಆ ಸಾಧಕರ ಸಾಲಿನಲ್ಲಿದ್ದಾರೆ ನಮ್ಮ ಸ್ಮೈಲ್ ಶಿವ ಅವರು. ಬರ್ಬೇಕು, ಜೋರಾದ ಚಪ್ಪಾಳೆ ಬರಬೇಕು. ಸ್ಮೈಲ್ ಶಿವ ಅವರು ಇವತ್ತು ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನೋಡಿ, ಸಾಕಷ್ಟು ಪ್ರತಿಭೆಗಳೆಲ್ಲ ಇದ್ದಾರೆ. ಅದರಲ್ಲಿ ನಮ್ಮ ಮಹಿಳೆಯರೇ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ. ನಮ್ಮ ಮಹಿಳೆಯರು ಜೋರಾದ ಚಪ್ಪಾಳೆ ಬರಬೇಕು. ಇವತ್ತು ನಾನು ನೋಡಿದ ಹಾಗೆ ವೇದಿಕೆ ತುಂಬಾ ಮಹಿಳೆಯರ ಆರಾಧಿಸ್ತಾ ಇದ್ರು. ಅವರ ಒಂದು ಗೀತೆಗಳು, ಒಂದು ಜನಪದ ಗೀತೆಗಳು, ಭಾವಗೀತೆಗಳು ಈ ಒಂದು ವೇದಿಕೆಗೆ ಬಹಳಷ್ಟು ಕಳೆಯನ್ನ ಕೊಟ್ಟಿದೆ. ಎಲ್ಲ ತಾಯಿಯಂದಿರಿಗೂ ಕೂಡ ನಾನು ಇವತ್ತು ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನಿಮ್ಮ ಗೀತೆಗಳನ್ನ ಪ್ರಸ್ತುತಪಡಿಸಿದ್ದೀರಾ. ಹಾಗೆ ಮಕ್ಕಳು ಕೂಡ ಎಲ್ಲರೂ ಕೂಡ ಬಹಳ ತುಂಬಾ ಚೆನ್ನಾಗಿ ನೃತ್ಯವನ್ನ ಅಭಿನಯ ಮಾಡಿದ್ದಾರೆ. ಒಂದು ಶೀರ್ಷಿಕೆ ಏನಿದೆ, ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ಅಂತಕ್ಕಂತಹ ಒಂದು ಶೀರ್ಷಿಕೆ ಇವತ್ತು ಬಹಳ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲೋ ಎಲೆ ಮರೆ ಕಾಯಿ ಅಂತಕ್ಕಂಥ ಈ ಮುಗ್ಧ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಡಿ, ಹೆಚ್ಚಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಆದಷ್ಟು ಅವಕಾಶಗಳು ಸಿಗೋದಿಲ್ಲ ಈ ಒಂದು ಕಾಂಪಿಟೇಷನ್ ಯುಗದಲ್ಲಿ. ಆದ್ರೆ ನಮ್ಮ ಸ್ಮೈಲ್ ಶಿವ ಅವರು ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂತಹ ಒಂದು ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿದ್ದಾರೆ ಅಂದ್ರೆ ಅವರು ನಿಜಕ್ಕೂ ಗ್ರೇಟ್ ಅಂತ ನಾನು ಭಾವಿಸ್ತೀನಿ. ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಎಲ್ಲರೂ ಕೂಡ ಈ ಒಂದು ವೇದಿಕೆಯನ್ನ ಬಹಳ ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂತ ಮಕ್ಕಳನ್ನ ಗುರುತಿಸಬೇಕು, ಅಂತ ಮಕ್ಕಳಿಗೆ ನಾವು ವೇದಿಕೆ ಕೊಡಬೇಕು, ಅಂತವರ ಪ್ರತಿಭೆಯನ್ನ ಹೊರ ತರಬೇಕು, ಜಗತ್ತಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥ ಒಂದು ಯೋಚನೆ ಏನಾದ್ರೂ ಬರೋದಾದ್ರೆ ಅದು ಕೇವಲ ನಮ್ಮ ಸ್ಮೈಲ್ ಶಿವ ಅವ್ರಿಗೆ. ಮತ್ತೊಮ್ಮೆ ಅವ್ರಿಗೆ ಬರಬೇಕು, ಜೋರಾದ ಚಪ್ಪಾಳೆ ಬರಬೇಕು. ಈ ಒಂದು ಗ್ರಾಮೀಣ ಭಾಗದಿಂದ ಬಂದಂತಹ ವಿದ್ಯಾರ್ಥಿನಿಯರಿಂದ ವಿಶೇಷವಾದ ಗೌರವದ ಸನ್ಮಾನ ನಡೀತಾ ಇದೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಹಾಗೂ ಇನ್ನಷ್ಟು ಹೆಚ್ಚು ಜವಾಬ್ದಾರಿ ಸ್ಮೈಲ್ ಶಿವ ಅವರ ಮೇಲೆ ಬಂತು ಅಂತ ನಾನು ಅನ್ಕೊಂತ ಇದ್ದೀನಿ, ನೀವು ಕೂಡ ಅನ್ಕೊಂತ ಇದ್ದೀರಾ. ಯಾಕಂದ್ರೆ ಸಮಾಜ ಸೇವೆಯಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಬದುಕು ಬಹಳ ಕಷ್ಟ ಇರುತ್ತೆ. ಅಂತಹ ವಿರಳ ಜೀವನದಲ್ಲೂ ಕೂಡ ನಾವು ಸಾಧನೆಯನ್ನ ಮಾಡೋದಕ್ಕೆ ಮುಂದೆ ಹಾಕ್ತೀವಂದ್ರೆ ಅಂತಹ ಸಾಧನೆಗಳೇ ಈ ರೀತಿ ನಮಗೆ ಸನ್ಮಾನಗಳ ರೂಪದಲ್ಲಿ ಬರ್ತವೆ ಅಂತ ಹೇಳ್ತಾ, ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಗುಬ್ಬಿ ತುಮಕೂರು ಜಿಲ್ಲೆಯ ವಿದ್ಯಾರ್ಥಿನಿಯರಿಂದ ಒಂದು ಫೋಟೋ ನೀಡುವ ಮೂಲಕ ಅವರಿಗೆ ಸ್ಮೈಲ್ ಅನ್ನ ಹೆಚ್ಚು ಮಾಡಿದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ಮೈಲ್ ಶಿವ ಅವರಿಗೆ ಆ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಹಾಗೂ ವಿಶೇಷ ರಮ್ಯಾ ಮೇಡಮ್ ಅವರಿಂದ ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂತಹ ಖ್ಯಾತ ಮಾಡೆಲ್ ಹಾಗೂ ಫ್ಯಾಷನ್ ಡಿಸೈನರ್ ಡಾಕ್ಟರ್ ಜ್ಯೋತಿ ಭಾಯಲ್ ಮೇಡಮ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಇನ್ನು ಶ್ರೀ ಮುರಳಿ ಅವರಿಂದ ಮತ್ತೊಂದು ಗೀತೆಯೂ ಕೂಡ ಇದೆ. ಅದಾದ ನಂತರ ಹಾಗೂ FFT ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ನೃತ್ಯವನ್ನ ಮಾಡಲಿದ್ದಾರೆ. ಹಾಗೂ ಕುಮಾರಿ ತನುಶ್ರೀಯಿಂದ ಕೂಡ ವಿಶೇಷವಾದಂತ ಜಗಮಗಿಸುವ ನೃತ್ಯ ಕೂಡ ಕಾಯ್ತಾ ಇದೆ. ಮೇಡಮ್ ಅವರ ಹುಟ್ಟುಹಬ್ಬ ಇವತ್ತಿದೆ. ನೀವೆಲ್ಲರೂ ಕೂಡ ಅವರಿಗೆ ಹುಟ್ಟುಹಬ್ಬವನ್ನ ಹೇಳ್ತಾ
ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಹುಟ್ಟುಹಬ್ಬವನ್ನ ತಿಳಿಸೋಣ. ಅವರ ಸಂಘದ ಪರಿಚಯವನ್ನ ಮಾಡಿಕೊಳ್ಳಿದ್ದಾರೆ ಡಾಕ್ಟರ್ ಜ್ಯೋತಿ ಬೆಹಲ್ ಮೇಡಮ್. ನಮಸ್ಕಾರ, ಗುಡ್ ಈವ್ನಿಂಗ್. ಇದು ನಮ್ಮದು ಸ್ಮಾಲ್ ಗ್ರೂಪ್ ಇದೆ. ಗ್ರೂಪ್ ನೇಮ್ ಇದೆ ದ ರಿಯಲ್ ಡ್ರಾಮಾ ಕ್ಲಬ್. ರಿಯಲ್ ಡ್ರಾಮಾ ಕ್ಲಬ್ ಮೀನ್ಸ್ ಅವರ್ ಲೈಫ್ ಇಸ್ ಲೈಕ್ ಅ ಡ್ರಾಮಾ. We all play our role in our own way and best we give our best. That's why we kept our group name the Real Drama Club. So this is my group and these are my friends. Aradhana, Kulka, Sheetal, Shikha, Surji and Dr. Jyoti Behal. So ಈ group ಅಲ್ಲಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. Always she helped me in everything. So we both plan and we both do all the programs. ಅದಕ್ಕೆ introduce ಮಾಡೋಣ. So much. ದಯವಿಟ್ಟು ಸ್ಮೈಲ್ ಶೋ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ, ಇವತ್ತು ಶ್ರೀಮತಿ ಉಲ್ಕಾ ಮೇಡಮ್ ಅವರ ಬರ್ತ್ಡೇ ಇದೆ. ಅವರ ಹುಟ್ಟು ಹಬ್ಬಕ್ಕೆ ನಮ್ಮ SS ಕಲಾ ಸಂಗಮದಿಂದ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ ಒಂದು ಗ್ರೂಪ್ ಫೋಟೋ. ನಿಮ್ಮೆಲ್ಲರ ಹೃದಯಪೂರ್ವಕ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಂಧುಗಳೇ. ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣದಿಂದ ಎತ್ತ ಸಂಭಯ ಎಂಬಂತೆ ಇವತ್ತು ವಿಶೇಷವಾಗಿ ನಮ್ಮ ಸ್ಮೈಲ್ ಶೋ ಅವರು ಬ್ಲಾಕ್ ಡ್ರೆಸ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಇಟ್ ಈಸ್ ಅ ಕೋರ್ ಮ್ಯಾಚಿಂಗ್ ಅಂತ ಹೇಳ್ಬೋದು. ವಿ ಆರ್ ವೆರಿ ಮಚ್ ಹ್ಯಾಪಿ ಮೇಡಮ್. ನಿಮ್ಮ ಈ ತಂಡ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ SS ಕಲಾ ಸಂಘದ ವತಿಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಅವ್ರದ್ದು ಒಂದು ಸಿಗ್ನೇಚರ್ ಇದೆ, ಸ್ಮೈಲ್. ಯಾವಾಗ ನಲಿತಾನೆ ಇರ್ತಾರೆ, ಯಾವಾಗ ನಲಿತಾ ಇರ್ತಾರೆ. ಧನ್ಯವಾದಗಳು. ಈ ಒಂದು ರಿಯಲ್ ಡ್ರಾಮಾ ಕ್ಲಬ್ನ ಎಲ್ಲ ಸದಸ್ಯರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು ಅಂತ ಹೇಳ್ತಾ, ಇನ್ನೇನು ಕೆಲವು ಕ್ಷಣಗಳಲ್ಲಿ ನಮ್ಮ SS ಕಲಾ ಸಂಗಮದ ಪ್ರತಿಭೆ ನಿಮ್ಮದು, ವೇದಿಕೆ ನಮ್ಮದು ವಿಶೇಷ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಈಗಾಗಲೇ ಪರಮ ಪೂಜ್ಯ ಶ್ರೀ ಅವಧೂತ ಮಹರ್ಷಿ ಡಾಕ್ಟರ್ ಸಿದ್ಧಾರ್ಥ ಮಹಾಸ್ವಾಮೀಜಿಗಳು ಈಗಾಗಲೇ ಬಂದಿದ್ದಾರೆ. ಅದರೊಂದಿಗೆ ಡಾಕ್ಟರ್ ಜ್ಯೋತಿ ಬೆಹಲ್ ಮೇಡಮ್ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಇನ್ನು ಅನೇಕ ಮಹನೀಯರು ಕೂಡ ಈಗಾಗಲೇ ಬಂದಿದ್ದಾರೆ. ಪಾವ್ಗಡ್ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಇನ್ನು ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ನ ಶ್ರೀ ಕಲಾಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕರು ಹಾಗೂ ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಮುನ್ರಾಜು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಬಂಧುಗಳೇ. ಕನ್ನಡ ಪರ ಹೋರಾಟಗಾರರು ಆದಂತ ಡಾಕ್ಟರ್ ರವಿಚಂದ್ರ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಕನ್ನಡ ಪರ ಹೋರಾಟಗಾರರು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ವೇದಿಕೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮಹನೀಯರಿಗೂ ಕೂಡ ಹಾಗೂ ಪತ್ರಕರ್ತ ಬಂಧುಗಳಿಗೂ ಅದಕ್ಕೆಲ್ಲ ಕಾರಣ ಸ್ಮೈಲ್ ಶೋ. ನಿಮ್ಮೆಲ್ಲರ ಆಶೀರ್ವಾದ ಅವರ ಮೇಲೆ ಇರಲಿ ಅಂತ ಹೇಳ್ತಾ SS ಕಲಾ ಸಂಗಮ ಸಾಧಾರಣ ವ್ಯಕ್ತಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತೊಮ್ಮೆ SS ಕಲಾ ಸಂಗಮದ ಪರವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲಾ ಕಾರ್ಯಕ್ರಮದಲ್ಲೂ ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತೀವಿ, ಟೀ ಕುಡಿತೀವಿ, ಹೋಗ್ತಾ ಇರ್ತೀವಿ. ಈಗಿನ ಕಾಲದಲ್ಲಿ ಈಗಿನ ಸಮಾಜದ ಪರಿಸ್ಥಿತಿಯಲ್ಲಿ ಕನ್ನಡವನ್ನು ಉಳಿಸೋದು ತುಂಬಾ ಭಾರಿ ಕಷ್ಟದ ಕೆಲಸವಾಗಿದೆ. ಕನ್ನಡ ಮಾತಾಡೋದು, ಕನ್ನಡ ಉಳಿಸೋದು, ಕನ್ನಡ ಪರ ಹೋರಾಟಗಾರ, ಕನ್ನಡ ಪರ ಹೋರಾಟ ಮಾಡೋದು ಅಂದ್ರೆ ಈಗ ತುಂಬಾ ಕಷ್ಟದ ಸ್ಥಿತಿಯಲ್ಲಿದ್ದಾವೆ. ಕನ್ನಡ ಪರ ಹೋರಾಟಗಾರರು ಸುಮಾರು ನಾನು ತುಂಬಾ ಜನ ಎಲ್ಲ ವೇದಿಕೆ ಮೇಲೆ ಹೋದಾಗ ಶಿವ ಅವರು ನಮ್ಗೆ ಒಂದೂವರೆ ವರ್ಷದಿಂದ ಸ್ನೇಹಿತರಾಗಿದ್ದಾರೆ. ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡೋದು ತುಂಬಾ ಸುಲಭ. ಯಾವುದೇ ಒಂದು ಕಾರ್ಯಕ್ರಮ ರೂಪುರೇಷೆಗಳನ್ನು ಮಾಡಬೇಕಾದ್ರೆ ಸಾಧಕರನ್ನ ಕರ್ಸೋದಷ್ಟು ಸುಲಭ ಅಲ್ಲ. ಯಾವ ಊರಲ್ಲಿ ಇರ್ತಾರೋ ಎಲ್ಲೆಲ್ಲಿ ಇರ್ತಾರೋ ಅವ್ರನ್ನೆಲ್ಲ ಕೇಳಿ ಅವರು ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಯಾವ್ದಾದ್ರು ಒಂದು ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಸಾಧಕನೆ ಮಾಡಿರೋದಕ್ಕಂತ ವ್ಯಕ್ತಿಗಳನ್ನ ಕರೆಸಿ ಇಲ್ಲಿ ಸನ್ಮಾನ ಮಾಡ್ತಿರೋದು SS ಕಲಾ ತಂಡದವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮದ
ಬಹಳ ವಿಶೇಷವಾದಂಥ ಕಾರ್ಯಕ್ರಮಗಳು ಅಂತೇಳಿ ನಮ್ಮ ಪಾವಗಡ ಮಂಜಕ್ಕರು ಮತ್ತು ನಮ್ಮ ಪಕ್ಕದಲ್ಲಿ ಕೂತಂಥ ಮುನಿರಾಜ್ ಅವರು ಬಹಳ ಅದ್ಭುತವಾಗಿ, ಅದೇ ಪ್ರಕಾರ ಹೋರಾಟದ ಕಿಚ್ಚದೆಯಾದಂಥ ರವಿಚಂದ್ರನ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾತಾಡಿದರು. ಇಂಥ ಎಲ್ಲ ಸಾಧಕರನ್ನು ಗುರುತಿಸಿ ಎಲ್ಲರಿಗೂ ಒಂದು ಗೌರವವನ್ನು ಕೊಟ್ಟು, ಎಲ್ಲರಿಗೂ ಒಂದು ಪ್ರತಿಭೆಯನ್ನು ಕೊಟ್ಟು, ಅವರಿಗೆ ಆದಂಥ ಎಲ್ಲ ಯಶಸ್ವಿಗೆ ಒಂದು ಗುರುತಿನ ಚೀಟಿ ಅಂತಾರ ಅಚ್ಚ ಕನ್ನಡದಲ್ಲಿ. ಅಚ್ಚ ಕನ್ನಡದಲ್ಲಿ ಗುರುತಿನ ಚೀಟಿ ಅಂತ ಹೇಳಿ ಕೊಡುವುದನ್ನು, ಪ್ರಮಾಣ ಪತ್ರವನ್ನು ಕೊಡುವುದರ ಮುಖಾಂತರ ಸ್ಮೈಲ್ ಶಿವು ಅವರು ನಮ್ಮ ಅಕ್ಕ ಮಂಜಕ್ಕಣ್ಣವರಿಂದ ಮೈಸೂರಲ್ಲಿ ತುಂಬ ಗೆಳೆಯರಾದರು. ಅವರು ಬೆಂಗಳೂರಿಗೆ ಸ್ವಾಮೀಜಿ ನಮ್ಮ ಕಾರ್ಯಕ್ರಮ ಇದೆ ಬರಬೇಕಂತ ಹೇಳಿದರು. ಅದೇ ಪ್ರಕಾರ ನಮ್ಮ ಸ್ನೇಹಿತರಾದಂಥ ಇವರು ಸುನೀಲ್ ಸರ್ ಅಂತ ಹೇಳಿ, ಶ್ರೀನಿವಾಸ್ ಅವರು ಅಂತ ಹೇಳಿ, ಸಾಮರಸ್ಯ ಫೌಂಡೇಶನ್ ಧಾರವಾಡ ಜಿಲ್ಲಾ ಅಧ್ಯಕ್ಷರನ್ನ ಜೊತೆಗೆ ಕರ್ಕೊಂಡು, ಅದೇ ಪ್ರಕಾರ ನಮ್ಮ ಹುಬ್ಬಳ್ಳಿ ಸಿದ್ಧಾರೂಢ ಮಠದಲ್ಲಿ ಇರುವಂಥ ಸಾಧುಗಳನ್ನು ನಮ್ಮ ಜೊತೆಯಲ್ಲಿ ಕರ್ಕೊಂಡು ಬರೀ ಅಲ್ಲಿ ಸ್ಮೈಲ್ ಶಿವಣ್ಣ ಅಂತ ಹೇಳಿ ಒಬ್ಬರು ಚಿತ್ರ ನಟರಿದ್ದಾರೆ. ಅವರು ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಜಗದ್ಗುರು ಸಿದ್ಧಾರೂಢರ ಆಶೀರ್ವಾದ, ಗುರುನಾಥರೂಢರ ಆಶೀರ್ವಾದ, ವಿಶ್ವಗುರು ಬಸವಣ್ಣವರ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಲಿ. ಎಲ್ಲ ಗುರು ಹಿರಿಯರ ಆಶೀರ್ವಾದ ಅವರ ಮೇಲೆ ಹರಿಸಿ ಇನ್ನೂ ಎತ್ತರಕ್ಕೆ ಅವರಿಗೆ ಬೆಳೆಯಲಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೊಟ್ಟು, ಆ ಕಾರ್ಯಕ್ರಮದಲ್ಲಿ ಸಿದ್ಧಾರೂಢರ ಕೆಲವೊಂದು ಹಿತನುಡಿಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನಿಮ್ಮ ತಾಯಿ ತಂದೆ ಅಕ್ಕ ತಂಗಿರು ಶರಣಾರ್ಥಿಗಳನ್ನು ತಿಳಿಸುತ್ತಾ, ಜಗದ್ಗುರು ಸಿದ್ಧಾರೂಢರು ಏನು ಹೇಳ್ತಾ ಇದ್ದಾರಂದ್ರ, ನಾವೆಲ್ಲರೂ 12ನೇ ಶತಮಾನದಲ್ಲಿ 1ನೇ ಶತಮಾನದಲ್ಲಿ ರೇಣುಕಾಚಾರ್ಯರು ಆದಿಶಂಕರಾಚಾರ್ಯರನ್ನ, 12ನೇ ಶತಮಾನದಲ್ಲಿ ಚನ್ನಬಸವಣ್ಣನವರ ಜಗನ್ಮಾತಾ ಅಕ್ಕ ಮಾದೇವಿ, ಅಕ್ಕ ನಾಗಲಾಂಬಿಕೆ, ನೀಲಾಂಬಿಕೆ, ಗಂಗಾಂಬಿಕೆ ಎಲ್ಲ ತಾಯಿಯಂದರನ್ನು ನಾವು ಕಂಡಿದ್ದೇವೆ. ಅವರ ವಚನ ಸಾಹಿತ್ಯಗಳನ್ನು ಸಮೇತ ನಾವು ಕೇಳಿದ್ದೇವೆ. ಆದ್ರೆ ಈ ಕಲಿಯುಗದಲ್ಲಿ, ಕಲಿಕಾಲದಲ್ಲಿ ನಾವೇನು ಮಾಡ್ತಾ ಇದ್ದೇವೆ ಅಂದ್ರೆ, ನಮ್ಮ ಸಂಪ್ರದಾಯಗಳನ್ನ ಎಲ್ಲವನ್ನೂ ನಾವು ಮೆರಿತಾ ಇದ್ದೇವೆ. ಗುರುವಂದನೆ ಕಾರ್ಯಕ್ರಮಗಳನ್ನ, ಗುರು ಸಂಪ್ರದಾಯ ಕಾರ್ಯಕ್ರಮಗಳನ್ನ, ಕೀರ್ತನೆ, ಪುರಾಣವನ್ನ, ಜಾನಪದ ನೃತ್ಯಗಳನ್ನ, ಅನೇಕ ಚಿತ್ರನಟರು ಎಲ್ಲ ರೂಪುರೇಷೆಗಳನ್ನು ನಡೆಸಿಕೊಂಡು ಬಂದರೂ ಸಮೇತ ಅವನನ್ನು ಮರೆತು ನಾವು ಇವತ್ತ ಮನೆಯಲ್ಲಿ ಕುಳಿತುಕೊಂಡು ಏನ್ ಮಾಡ್ತಾ ಇದ್ದೀವಿ ಅಂದ್ರ ಧಾರಾವಾಹಿ ಕಥೆಗಳನ್ನು ನೋಡುವುದಾಗಿದೆ. ಧಾರಾವಾಹಿ ಕಥೆಗಳನ್ನ ನೋಡುವುದಾದ್ರೆ ನಮ್ಮ ಜೀವನದಲ್ಲಿ ಇರುವಂತ ಕಥೆಗಳನ್ನ ಅದರಲ್ಲಿ ತೋರಿಸ್ಕೊಂತ ಹೋಗ್ತಾ ಇದ್ದೀವಿ. ರೂಢಿ ಒಳಗ, ನಮ್ಮ ಮನೆ ಒಳಗ ಮಕ್ಕಳಿಗೆ ನಾವು ಭಗವದ್ಗೀತೆಯನ್ನು ಓದುವುದನ್ನ, ಪುರಾಣ ಪುಣ್ಯ ಕಥೆಗಳನ್ನು ಓದುವುದನ್ನ ಕಲಿಸ್ತಾ ಇಲ್ಲ. ನಾವೆಲ್ಲರೂ ಅವ್ರು ಕಲಿಬೇಕು. ಯಾಕಂದ್ರ ಇನ್ನ ಮುಂದಿನ ದಿನಮಾನಗಳಲ್ಲಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರನ್ನ ಆನಿ ಕಟ್ಟಿ ಜಗ್ಗಿದ್ರು. ಏನೆಲ್ಲ ಶರಣರಿಗೆ ಹಿಂಸೆಗಳಾಗಿದ್ದಾವು, ಇವಾಗೂ ಸಮೇತ ಆಗ್ತಾ ಇದ್ದಾವ. ನಮ್ಮ ಮನೆಯಲ್ಲಿ ನಾವು ಸಿದ್ಧಾರೂಢರು ಏನ್ ಹೇಳ್ತಾರಂದ್ರ, ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಪಂಚಾಕ್ಷರಿ ಮಂತ್ರವನ್ನ, ಓಂ ನಮಃ ಶಿವಾಯ ಎಂಬ ಮಂತ್ರವನ್ನ, ಪಂಚಾಕ್ಷರಿ ಮಂತ್ರವನ್ನ ಒಂದು 5 ನಿಮಿಷ ನಿಮ್ಮ ಮನೆಯಲ್ಲಿ ದೇವರ ಕೋಲಿಯಲ್ಲಿ ಕುಳಿತುಕೊಂಡು ನಿಮ್ಮ ತಂದೆ ತಾಯಿಗೆ, ಅಜ್ಜ ಅಮ್ಮರಿಗೆ ಗೌರವ ಕೊಟ್ಟು ನಮಸ್ಕರಿಸಿ ಅವರಲ್ಲಿ ಆಶೀರ್ವಾದವನ್ನು ಪಡೆದು ಒಂದು 5 ನಿಮಿಷ ಪಂಚಾಕ್ಷರಿ ಮಂತ್ರವನ್ನು ನೋಡ್ಕೊಂಡು ಹೋಗ್ರಿ, ನಿಮಗೆ ಯಾವ ದೋಷಗಳು ತಟ್ಟುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರ ನಾವು ಅನೇಕ ಜ್ಯೋತಿಷ್ಯಗಳನ್ನು ನೋಡ್ತಾ ಇದ್ದೀವಿ, ಪಂಚಾಂಗ ನೋಡ್ತಾ ಇದ್ದೀವಿ, ಕ್ಯಾಲೆಂಡರ್ಗಳನ್ನು ನೋಡ್ತಾ ಇದ್ದೀವಿ. ಆದ್ರೆ ಸಿದ್ಧಾರೂಢರು ಏನು ಕೇಳಿದ್ರಂದ್ರ, ಹುಬ್ಬಳ್ಳಿ ಕೈಲಾಸ ಮಂಟಪದಲ್ಲಿ 18ನೇ ಶತಮಾನದಲ್ಲಿ ಏನು ಜ್ಯೋತಿಷ್ಯ ಮೊದಲು ಹುಟ್ಟಿತೋ, ಇದು ಪಂಚಾಂಗ ಮೊದಲು ಹುಟ್ಟಿತೋ ಅಂದ್ರ ಅಲ್ಲಿ ಕಬೀರ್ ದಾಸರು ಬರ್ತಾರ, ಶಿಸ್ನಾಳ ಶರೀಫ್ ಸಾಹೇಬ್ ಬರ್ತಾರ, ಗುರು ಗೋವಿಂದ ಭಟ್ರು ಬರ್ತಾರ, ಗರಗದ ಮಡಿವಾಳಪ್ಪನವರು ಬರ್ತಾರ, ನವಲ್ಗುಂದ ನಾಗಲಿಂಗಜ್ಜನವರು ಬರ್ತಾರ, ಉಣಕಲ್ ಸಿದ್ದಪ್ಪಜ್ಜವ್ರು ಬರ್ತಾರ, ಜಡಿ ಸಿದ್ದೇಶ್ವರರು ಬರ್ತಾರ. ಇವರೆಲ್ಲರೂ ನಡೆದಂತ ಕೈಲಾಸ ಮಂಟಪದಲ್ಲಿ ಶಿಸ್ನಾಳ ಶರೀಫ್ರು ಬಂದು ಕೇಳ್ತಾರ, ಏನಪ್ಪ ಹುಬ್ಬಳ್ಳಿಗೊಬ್ಬ ಸಾಧು ಬಂದಾನಂತ, ಹೆಂಗದಾನ ನೋಡಿ ಬರೋಣ ಬರ್ರಿ, ಯಾವ ರೀತಿ ಇರ್ಬೋದು ಅವ ಸಾಧು, ಹೆಂಗದಾನ ಅಂತ ಶರಣರಿಗೂ ಸಮೇತ ವನವಾಸ ತೆಪ್ಪಿಲ್ಲ.
ನಮ್ಮ ನಿಜ ಜೀವನದಲ್ಲಿ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಉದ್ಭವ ಆದಂತ ಸಮಯದಲ್ಲಿ ನಾವು ಪಂಚಾಂಗ ಮರಿ ಹೋಗ್ತೀವಿ, ಕ್ಯಾಲೆಂಡರ್ ಮರಿ ಹೋಗ್ತೀವಿ. ಇದನ್ನೆಲ್ಲವನ್ನು ನಾವು ಅಲ್ಪ ಮೆಟ್ಟಿಗೆ ನಂಬಬೇಕು. ಅಂದ್ರೆ ನಾವು ಮೂಢನಂಬಿಕೆಗಳನ್ನು ಬಹಳ ನಂಬ್ತಾ ಇದ್ದೀವಿ. ಶಿವಜ್ಞಾನವನ್ನ ಮಾಡಬೇಕು, ಶಿವನಾಮ ಸ್ಮರಣೆಯನ್ನ ನುಡಿಬೇಕು. ಅದಕ್ಕೆ ಸಿದ್ಧಾರೂಢಪ್ಪ ಅವರು ಪಂಚಾಂಗ ನೋಡುವಂತ ಒಬ್ಬ ಜ್ಯೋತಿಷ್ಯಗೆ ಒಬ್ಬ ಬಡ ಕುಟುಂಬದಲ್ಲಿ ಒಂದು ಗಂಡು ಮಗ ಜನಿಸಿರ್ತದ. ಒಂದು 2 ನಿಮಿಷದಲ್ಲಿ ಹೇಳ್ತೀನಿ. ಗಂಡು ಮಗ ಜನಿಸಿರ್ತದ. ಬಹಳ ದಿವಸಕ್ಕೆ ಮಕ್ಕಳಾಗಿರ್ತಾವ ದಂಪತಿಗಳಿಗೆ. ಅವಾಗ ಆ ತಾಯಿ ಏನ್ ಹೇಳ್ತಾಳ, ನನ್ನ ಮಗ ಇವತ್ತು ಜನಿಸಿದ, ನಾ ಟೈಮ್ ಚಲೋ ಐತಿ ಅಥವಾ ಕೆಟ್ಟ ಐತೋ ಅಂತ ಹೇಳಿ ಜ್ಯೋತಿಷ್ಯರನ್ನ ಕೇಳಕ್ ಹೋಗ್ತಾರ. ಅವಾಗ ಜ್ಯೋತಿಷ್ಯ ಹೇಳುವಂತ ಪಂಡಿತರು ಏನ್ ಮಾಡ್ತಾರಂದ್ರ, ಇದು ಮೂಲಾ ನಕ್ಷತ್ರದೊಳಗೆ ಹುಟ್ಟದ, ಇಲ್ಲ ತಾಯಿಗರ ಸಾವೈತಿ, ಇಲ್ಲ ತಂದಿಗರ ಸಾವೈತಿ, ಇದು ಹುಟ್ಟಿದ ನಕ್ಷತ್ರ ಸರಿ ಇಲ್ಲ ಅಂತ ಹೇಳ್ತಾರೆ. ಆ ದಂಪತಿಗಳು ಪರಮ ಪೂಜ್ಯ ಸಿದ್ಧಾರೂಢಪ್ಪ ಅವರ ಪರಮ ಶಿಷ್ಯರಾಗಿರ್ತಾರೆ. ಒಂದು ಕಾರಣದಂತಾಗಿ ಅವ್ರಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿರ್ತದ. ಅವರು ದೂರಿನ ಊರಿಗೆ ಹೋಗಿ ನೌಕರಿಯನ್ನು ಮಾಡುವಂತ ಸಮಯದಲ್ಲಿ ಇನ್ನು ಸಿದ್ಧಾರೂಢ ಮಠಕ್ಕೆ ಹೋಗಿ ಸಿದ್ಧಾರೂಢಪ್ಪ ಅವರ ದರ್ಶನ ಕೇಳಬೇಕಾದ್ರೆ ದೂರ ಆಗ್ತದ ಅಂತ ಹೇಳಿ ಅಲ್ಲೇ ಜ್ಯೋತಿಷ್ಯರು ಕೇಳೋ ಸಮಯದಲ್ಲಿ, ಹಂಗ ಹೇಳಿದಂತ ಸಮಯದಲ್ಲಿ ಆ ತಾಯಿ ಚಿಂತನೆಯನ್ನ ಮಾಡ್ತಾಳ. ಜ್ಯೋತಿಷ್ಯರು ಹಿಂಗಂದ್ರು, ಇನ್ನು ನಾವು ಹುಬ್ಬಳ್ಳಿ ಸಿದ್ಧಾರೂಢಪ್ಪನ ಮಠಕ್ಕೆ ಹೋಗೋನು, ಸಿದ್ಧಾರೂಢರು ಏನ್ ಹೇಳ್ತಾರ ಅಂತ ಕೇಳಿದಾಗ ಸಿದ್ಧಾರೂಢಪ್ಪ ಅವ್ರು ಹೇಳಿದ್ರು, ಆ ಜ್ಯೋತಿಷ್ಯ ಎಲ್ಲದನ್ನ ಕರೀರಿ, ಈ ಕೂಸಿಗೇನೂ ಏನು ಆಗಂಗಿಲ್ಲ, ನಿಮ್ಮ ಹಡದಂತ ತಂದೆ ತಾಯಿಗೂ ಏನು ಆಗಂಗಿಲ್ಲ, ತಂದೆ ತಾಯಿ ಗರ್ಭದಲ್ಲಿ ಏನು ಕೂಸು ಉತ್ಪತ್ತಿ ಆಗಿರ್ತದಲ್ಲ ಅದನ್ನ ಜನನವನ್ನ ಆಗಿದ್ದ ಟೈಮ್ ಅನ್ನ ಕಂಡು ಹಿಡಿದಂತ ಜ್ಯೋತಿಷ್ಯ ಇದ್ರೆ ಕಣ್ಣು ಮುಂದೆ ಬಾಯಿಲಿ. ತಾಯಿ ಗರ್ಭದಲ್ಲಿ ಭೂಮಿಗೆ ಬಿದ್ದ ಮೇಲೆ ಜ್ಯೋತಿಷ್ಯ ಹೇಳೋದು ಬೇರೆ. ತಾಯಿ ಗರ್ಭದಲ್ಲಿ ಕೂಸು ಯಾವಾಗ ಮೂಡಿರ್ತೈತಿ, ಯಾವಾಗ ಮೂವ್ಮೆಂಟ್ ಆಗ್ತದ ಅಂತ ಹೇಳಿ ವೈದ್ಯರಿಗೂ ಸಮೇತ 1 ಸೆಕೆಂಡ್ ಆದ್ರೂ ಹಿಂದೆ ಮುಂದೆ ಆಗ್ತದ. ಅದಕ್ಕೆ ಸಿದ್ಧಾರೂಢಪ್ಪ ಅವ್ರು ಏನ್ ಹೇಳಿದ್ರು, ಈ ಜ್ಯೋತಿಷ್ಯವನ್ನು ಎಲ್ಲ ಬಿಟ್ಟು ಶಿವನಾಮ ಸ್ಮರಣೆಯನ್ನ ಮಾಡ್ರಿ, ನಿಮ್ಮ ಕುಟುಂಬ ಉದ್ಧಾರ ಆಗ್ತದ, ಮೂಢನಂಬಿಕೆಗಳನ್ನೆಲ್ಲವನ್ನು ಬಿಟ್ಟು ಪಂಚಾಕ್ಷರಿ ಮಂತ್ರವನ್ನು ನುಡಿರಿ ಅಂತ ಹೇಳಿ ಆ ಮೂಲಾ ನಕ್ಷತ್ರ ಹುಟ್ಟಿದಂತ ಕೂಸಿಗೂ ಆಶೀರ್ವಾದ ಮಾಡಿದ್ರು, ಅವರ ತಂದೆ ತಾಯಿಗೂ ಆಶೀರ್ವಾದ ಮಾಡಿದ್ರು. ಅಂತ ಘಟನೆಗಳಾಗಿ ಹೋಗ್ತಾ ಇರ್ತಾವ. ಅದಕ್ಕಾಗಿ ನಾವು ಎಲ್ಲರನ್ನೂ ಮೂಢನಂಬಿಕೆಗಳಿಂದ ದೂರ ಇಡಬೇಕು. ನಾವೆಲ್ಲ ಶಿವಜ್ಞಾನವನ್ನ ಮಾಡಬೇಕು, ಇಷ್ಟಲಿಂಗ ಪೂಜೆಯನ್ನ ಮಾಡೋರಾಗಬೇಕು. ಬಸವಣ್ಣವರು ಹೇಳಿದಂತ ಕಾಯಕಗಳನ್ನ ನಾವು ದಿನನಿತ್ಯ ಮಾಡುತ್ತಾ ಹೋಗ್ತಾ ಇರಬೇಕು. ಯಾಕಂದ್ರ ಈ ವಿಷಯಗಳು ಬಹಳ ಅರ್ಥಗರ್ಭಿತವಾಗಿರ್ತಾವ. ಇದು ಇನ್ನೂ ಬಹಳ ದೊಡ್ಡದಿದೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಮೆಟ್ಟಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ನಮ್ಮ ಮಂಜಕ್ಕ ಅವರು ಸಮೇತ ಸರ್ ಎಲ್ಲರೂ ಬಹಳ ಹೇಳಿದ್ರು. ಸ್ಮೈಲ್ ಶಿವಣ್ಣ ಅವರು ಬಹಳ ಅದ್ಭುತ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದಾರ ಅಂತ ಹೇಳಿ ಸ್ಮೈಲ್ ಶಿವಣ್ಣ ಅವರಿಗೆ ಆ ಅಕ್ಕವ್ರ ಜೊತೆನೂ ಸಮೇತ ನಮ್ಮ ಪಾವಗಡ ಮಂಜಕ್ಕರ ಜೊತೆ ಅವರು ಒಟ್ಟಿಗೆನೆ ಅವರು ಎಲ್ಲಿವರೆಗೂ ಶರೀರ ತಗೊಂಡು ಇರ್ತಾರೋ ಲೋಕ ಕಲ್ಯಾಣಕ್ಕಾಗಿ ಅಲ್ಲಿವರೆಗೂ ಶ್ರೀ ಗುರು ಅಧ್ಯಾತ್ಮ ಆಶ್ರಮ ಹುಬ್ಬಳ್ಳಿ ತಾಲೂಕು ಚೆನ್ನಾಪುರ ಮತ್ತು ಸಾಮರಸ್ಯ ಫೌಂಡೇಶನ್ ಅಧ್ಯಕ್ಷರು ಸಮೇತ ಇಲ್ಲಿ ಬಂದಿದ್ದಾರ. ಅವರು ನಾವು ಎಲ್ಲರೂ ಒಟ್ಟಾಗಿ ಅವರು ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ಸಮೇತ ಅವರಿಗೆ ನಾವು ಬೆಂಬಲವಾಗಿ ಅವರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಾವು ಎಷ್ಟೇ ದೂರ ಆದರೂ ಸಮೇತ ಬರ್ತೇವೆ ಅಂತ ಹೇಳಿ ಈ ಸಭೆಯಲ್ಲಿ ಮಾತು ಕೊಡ್ತಾ ಇದ್ದೀವಿ. ಯಾಕಂದ್ರ ನಾವೆಲ್ಲರೂ ಒಗ್ಗಟ್ಟಿನ ಒಂದು ಮಂತ್ರವನ್ನ ಪಠನ ಮಾಡಬೇಕು, ನಾವೆಲ್ಲರೂ ಒಗ್ಗಟ್ಟಾಗಬೇಕು. ಇನ್ನೊಂದು ಯಾರನ್ನೂ ನಾವು ಜಾತಿಗಳನ್ನ ಎತ್ತಿ ಮಾತಾಡೋಂಗಿಲ್ಲ. ಆದರೂ ಸಮೇತ ಇವತ್ತು ಮುಸ್ಲಿಂ ಬಾಂಧವರು ಬೆಳಗ್ಗೆಯಿಂದ ಸಾಯಂಕಾಲ 5 ಹೊತ್ತು ನಮಾಜ್ಗಳನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಮನೆಯೊಳಗ ಬೆಳಗ್ಗೆ ಸಾಯಂಕಾಲ ತಂದೆ ತಾಯಿ ಪಾದಕ್ಕೆ ನಮಸ್ಕಾರ ಮಾಡಂಗಿಲ್ಲ, 2 ಉದುರು ಕಡ್ಡಿ ಹಚ್ಚಂಗಿಲ್ಲ. ಸೋಮವಾರ ಐತಪ್ಪ ಬಸವಣ್ಣನ ಗುಡಿಗೆ ಹೋಗಿ, ಶುಕ್ರವಾರ ಐತಪ್ಪ ದ್ಯಾಮೋ ದುರ್ಗವನ ಗುಡಿಗೆ ಹೋಗಿ ಒಂದು ದೀಪ ಹಚ್ಚಿ ಬಾ ಅಂತ ಹೇಳಿ ಅಂದ್ರ ಇಲ್ಲಮ್ಮ ಬಹಳ ತ್ರಾಸಿದೆ, ಬಹಳ ಅರ್ಜೆಂಟ್ ಇದೆ, ನೀನ ಹೋಗಿ ಬಾ ಅಂತ ಹೇಳುವಂತ ಸಮಸ್ಯೆಗಳ ನಮ್ಮಲ್ಲಿ ಬಹಳ ಉದ್ಭವ ಆಗಿದೆ. ಅವನ್ನೆಲ್ಲ ಈ ತಾಯಿಯಂದ್ರು ಏನ್ ಮಾಡ್ಬೇಕಂದ್ರ ಮನೆಯೊಳಗೆ ಮಕ್ಕಳಿಗೆ ಬಹಳ ಸಂಸ್ಕಾರ ಕೊಡ್ಬೇಕು. ನಾವು ಕಲಿತಂತ ಶಾಲೆ ಡಾಕ್ಟರ್ ಅಂಬೇಡ್ಕರ್ ಪ್ರೌಢಶಾಲೆಯಲ್ಲಿ ಬರೀ 6ನೇ ಕ್ಲಾಸ್ ಅನ್ನ ಕಲ್ತಿದ್ದೀವಿ. ನಾವು ಶಾಲೆ ಕಲಿಬೇಕಾದ್ರೆ ಶಗಣಿನೆಲ್ಲ ಸಾರಿಸ್ಬೇಕು, ಒಂದು ಕಲ್ಲಿನ ಪಾಟಿ, ಒಂದು ಪೆನ್ಷನ್, ನಡ್ಕೊಂತ ಹೋಗ್ಬೇಕು, ನಡ್ಕೊಂತ ಬರ್ಬೇಕು. ಒತ್ತಡಿಗೆ ಚೊಣ್ಣ ಹರದು ಒತ್ತಡಿಗೆ ಚೊಣ್ಣ ಗಟ್ಟಿ ಅಂತ ಹಾಕೊಂಡು ಹೋಗ್ತಿದ್ವಿ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಶಾಲೆಯನ್ನ ಕಲ್ತಿದ್ದೀವಿ. ಈಗ ನಮಗೂ
49 ವಯಸ್ಸ. ಇವತ್ತಿನವರಿಗೆ ಒಂದು ಗುಳಿಗಿಲ್ಲ, ಒಂದು ಇಂಜೆಕ್ಷನ್ ಇಲ್ಲ. ಯಾಕಂದ್ರ ಒಳ್ಳೆ ಪದಾರ್ಥಗಳನ್ನ ನಾವು ಊಟಗಳನ್ನು ಮಾಡಬೇಕು. ತಂದೆ ತಾಯಿಗೆ, ಗುರು ಹಿರಿಯರಿಗೆ, ಅಕ್ಕ ತಂಗಿರಿಗೆ ಗೌರವವನ್ನು ಕೊಡಬೇಕು. ಮನೆಯಲ್ಲಿ ಇರುವಂತ ಅಕ್ಕ ಎಷ್ಟು ಮುಖ್ಯನೋ ಹೊರಗಲ್ಲಿ ಇರುವಂತ ಹೆಣ್ಣು ಮಗಳು ನಮಗ ತಾಯಿ ಸಮಾನ ಅಂತ ಹೇಳಿ ನಾವು ಯಾವಾಗ ತಿಳ್ಕೊಂಡು ಹೋಗ್ತೇವೋ ಅವತ್ತಿನ ದಿವಸ ನೀವೆಲ್ಲರೂ ಉದ್ಧಾರ ಆಗ್ತೀವಿ. ಕೆಲವೊಂದು ಲವ್ ಜಿಯಾದ ಕಾರ್ಯಕ್ರಮಗಳು ಅನೇಕ ಎಲ್ಲರೂ ನೋಡ್ತಾ ಇರ್ತೀವಿ. ರೂಢಿಯೊಳಗೆ ಯಾರೂ ತರಂಗಿಲ್ಲ. ಅನೇಕ ಹೋರಾಟಗಳಲ್ಲಿ ನಾವು ಭಾಗಿಯಾಗಿರ್ತೀವಿ. ಪುಟ್ಟರಾಜ್ ಗವಾಯಿಗಳು ಅಂಧ ಅನಾಥ ಮಕ್ಕಳಿಗೆ ಗದಗಿನಲ್ಲಿ ಇವತ್ತಿಗೂ ದಾಸೋ ಇದೆ. ರಾತ್ರಿ 1 ಗಂಟೆಗೆ ಹೋದ್ರೂ ದಾಸೋ ಸಿಗ್ತದ. ಹುಬ್ಬಳ್ಳಿ ಸಿದ್ದಾರೂಢ ಮಠದಲ್ಲಿ ನಿರಂತರ ದಾಸೋ ಇದೆ. ನೀವೆಲ್ಲರೂ ಇಂಥ ಕ್ಷೇತ್ರಗಳು ಹೋಗ್ಬೇಕು, ಭೇಟಿ ಕೊಡಬೇಕು. ನೀವೆಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಗುರಿಯನ್ನು ತಲುಪಬೇಕಂದ್ರ ಒಗ್ಗಟ್ಟಿನ ಮಂತ್ರ ನಮ್ಮಲ್ಲಿ ಪಠನ ಆಗ್ಬೇಕು. ಯಾರೋ ಒಂದು ಸಣ್ಣ ಪುಟ್ಟ ಜಗಳ ಮಾಡ್ತೀರಿ, 1 ತಿಂಗಳ ಮಾತಾಡ್ಲಿಕ್ಕೆ ಸುಮ್ಕೊ ಕುಂತು ಬಿಡ್ತೀರಿ. ಆಮೇಲೆ ಏನಪ್ಪಾ ಅವ್ರು ಬೈದಿದ್ರು ಚಲೋ ಆಗೈತಾಳ ಅವ್ರಿಗೆ ಅಂತ ಹೇಳ್ತೀವಿ. ಹಂಗಾಗ್ಬಾರ್ದು. ಏನೋ ಒಂದು ಸಣ್ಣ ಮಿಸ್ಟೇಕ್ ಆಗಿರ್ತದ, ತಪ್ಪು ಮಾಡ್ಲಂತವ್ರು ಯಾರು ಇಲ್ಲ ಜಗತ್ತಿನಲ್ಲಿ. ಅದನ್ನು ತಿಳ್ಕೊಂಡು ತಿದ್ದುಕೊಂಡು ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ನೀವೆಲ್ಲರೂ ಹೋಗಬೇಕು. ಅಧ್ಯಾತ್ಮಕ ಕೊನೆ ಇಲ್ಲ, ಜ್ಞಾನಕ್ಕೂ ಕೊನೆ ಇಲ್ಲ, ಪುರಾಣ ಪುಣ್ಯಗತಿಗಳಿಗೂ ಕೊನೆ ಇಲ್ಲ. ಅದಕ್ಕಾಗಿ ನಿಮ್ಮೆಲ್ಲ ತಾಯಿ ತಂದೆಯರ ದರ್ಶನನೂ ನಮಗಾಯಿತು. ಜಗದ್ಗುರು ಸಿದ್ದಾರೂಢಪ್ಪ ಅವರು, ಬಸವಣ್ಣವರು, ನಿಮ್ಮೆಲ್ಲ ಸಹಕುಟುಂಬ ಪರಿವಾರಕ್ಕೂ ಸಮೇತ ಅವರು ಒಳ್ಳೆಯದನ್ನುಂಟು ಮಾಡಲಿ. ಜಗದ್ಗುರು ಸಿದ್ದಾರೂಢರ ಪಾದಕ್ಕೆ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಸಮೇತ ಜಗದ್ಗುರು ಸಿದ್ದಾರೂಢರಿಗೆ ನಾವು ಬೇಡಿಕೊಳ್ಳುತ್ತಾ ನಿಮ್ಮೆಲ್ಲರಿಗೂ ಸಮೇತ ಒಳ್ಳೆಯದನ್ನು ಉಂಟು ಮಾಡಲಿ. ಇನ್ನೂ ಅನೇಕ ಇಂಥ ಕಾರ್ಯಕ್ರಮಗಳು ನಡೀಲಿ, ಯಶಸ್ವಿ ಆಗಲಿ ಅಂತ ಹೇಳಿ ಆ ಜಗದ್ಗುರು ಸಿದ್ದಾರೂಢರ ಪಾದಕ್ಕೆ ನಮಸ್ಕರಿಸುತ್ತಾ ವಿಷಯವನ್ನ ವಿರಾಮ ಕೊಡ್ತೇವೆ. ನನಗೆ ಇಲ್ಲಿ ಗುರುಗಳು ಮಾತನಾಡ್ತಾ ಇರುವಾಗ ಒಂದು ವಿಷಯ ನೆನಪಾಯಿತು. ಶವದ ಮೇಲೆ ಬಿಳಿ ಬಟ್ಟೆಯನ್ನ ಹಾಕ್ತಾರೆ. ಬಿಳಿ ಬಟ್ಟೆಯನ್ನ ಯಾರು ತಯಾರು ಮಾಡಿದ್ರೋ ಅವನು ಮಾರ್ಬಿಟ್ಟ. ಯಾವನು ಕೊಂಡ್ಕೊಂಡಿದ್ನೋ ಅವನು ಅದನ್ನ ಹಾಕೊಳ್ಳೇ ಇಲ್ಲ. ಯಾರು ಹಾಕಿದ್ರೋ ಅವ್ರು ಇದು ನನಗೆ ತಯಾರಿಸಿದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಹಾಗೆ ಭಗವಂತನು ನಮ್ಮನ್ನು ತಯಾರು ಮಾಡಿ ಕಳಿಸ್ಬಿಟ್ಟಿದ್ದಾನೆ. ಯಾಕೆ ಕಳಿಸ್ದ, ಏನಕ್ಕೆ ಕಳಿಸ್ದ, ಆ ಎಲ್ಲ ರೂಪರೇಷೆಗಳನ್ನ ಮಾಡ್ಕೋಬೇಕಾಗಿರೋರು ನಾವೇ. ಪ್ರತಿಯೊಬ್ಬರು ಬಹುಶಃ ಒಂದೊಂದು ಕಾರ್ಯದಲ್ಲಿ ತಮ್ಮದೇ ಆದ ಕ್ಷೇತ್ರದಲ್ಲಿ ತಾವುಗಳು ಸಾಧನೆಯನ್ನ ಮಾಡಿದ್ದೀವಿ. ಸಾಧನೆಯನ್ನ ಮಾಡಬೇಕು ಅಂತ ಮಾಡ್ತೀವ, ಅಥವಾ ನಮ್ಗೆ ಆಸಕ್ತಿ ಇದೆ ಅಂತ ಮಾಡ್ತೀವ, ಅವಕಾಶ ಸಿಕ್ತು ಅಂತ ಮಾಡ್ತೀವ ಅನ್ನೋದು ಬೇರೆ ಪ್ರಶ್ನೆ. ಆದರೆ ಮಾಡಬೇಕು ಅನ್ನೋ ಮನಸ್ಸಿದೆಯಲ್ಲ, ಅದು ಬಹಳ ಮುಖ್ಯ. ಯಾವುದೇ ಒಂದು ಕ್ಷೇತ್ರದಲ್ಲಿ ಕೆಲಸವನ್ನು, ಅದರಲ್ಲೂ ವಿಶೇಷವಾಗಿ ಇಲ್ಲಿ ಹೆಣ್ಮಕ್ಳು ತುಂಬ ಇದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ಹಿಂದೆ ಒಂದು ಕಾಲ ಇತ್ತು, ಹೆಣ್ಮಕ್ಳು ಮನೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ. ಈಗಲೂ ಕೆಲವರು ಬರಲ್ಲ. ಈಗಲೂ ಕೆಲವು ಊರುಗಳಲ್ಲಿ ಈಗಲೂ ನಾನು ಹೋದಾಗ ಕೇಳ್ತಾ ಇರ್ತೀನಿ, ಯಾಕೆ ಬರಲ್ಲ ಅಂದರೆ, ಅಯ್ಯೋ 4 ಜನ ಏನು ಅನ್ಕೊಳ್ತಾರೋ ಏನೋ, 4 ಜನ ಏನು ಅನ್ಕೊಳ್ತಾರೇನೋ. ನಾನು ಜನ್ಮ ಪೂರ್ತಿ ನಾನು 60 ವರ್ಷ ಕಳೆದ್ರೂ ನಾನು 4 ಜನ ಯಾರು ಅಂತ ನನಗೆ ಇವತ್ತಿಗೂ ಸಿಕ್ಕಿಲ್ಲ, ನಾನು ನೋಡೂ ಇಲ್ಲ. ಅಂದಮೇಲೆ ಆ ಕಾಣದಿರೋ 4 ಜನಕ್ಕೆ ನಾವು ಯಾಕೆ ಹೆದರ್ಬೇಕು? ನಮಗೇನು ಮಾಡಬೇಕಾಗಿದೆಯೋ, ನಮ್ಮ ಆತ್ಮ ತೃಪ್ತಿಗಾಗಿ ನಾವು ಏನು ಕೆಲಸವನ್ನು ಮಾಡಬೇಕಾಗಿದೆಯೋ, ಸಾಮಾಜಿಕ ಕ್ಷೇತ್ರದಲ್ಲಿ ನಮ್ಮ ಸೇವೆ ಏನು ಅನ್ನೋದನ್ನು ಗುರುತಿಸ್ಕೊಳ್ಬೇಕಾಗಿದೆಯೋ, ಅದನ್ನು ಮಾಡೋದಕ್ಕೆ ಯಾರ ಭಯ ಯಾಕೆ ಅಂತ ನನ್ನ ಒಂದು ಪ್ರಶ್ನೆ. ಹಾಗಾಗಿ ಯಾರಿಗೆ ಯಾರೂ ಹೆದರ್ಬೇಕಾಗಿಲ್ಲ. ಹೆದರ್ಕೊಳ್ಳೋದು ಬಹುಶಃ ಭಾಳಷ್ಟು ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗಲೂ ಇದೆ. ನಾನು ಸಾಕಷ್ಟು ಉತ್ತರ ಕರ್ನಾಟಕದ ಊರುಗಳಲ್ಲಿ ಹೋದಾಗ ನನಗೆ ಇದರ ಅನುಭವ ಸಾಕಷ್ಟು ಆಗಿದೆ. ಮನೇಲಿ ಕಳಿಸಲ್ಲ ಮೇಡಮ್ ಅಂತ ಹೇಳ್ತಿರ್ತಾರೆ. ಬಟ್ ಅವ್ರಿಗೆ ಯಾವುದ್ರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡೋದು ಬಹಳ ಒಳ್ಳೆಯದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಗುರುಗಳು ಹೇಳ್ತಾ ಸಂಸ್ಕೃತಿ ಸಂಸ್ಕಾರ, ನಾವು ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೀವಿ. ಇವತ್ತು ಬಹುಶಃ ನಮ್ಮ ಮಕ್ಕಳಿಗೆ ಎಲ್ಲ ಸೌಲಭ್ಯಗಳನ್ನು, ನಮಗೆ ಸಿಗದಿರೋ ಸೌಲಭ್ಯಗಳನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ಕೊಡ್ತಾ ಇದ್ದೀವಿ. ಆದರೆ ಎಲ್ಲೋ ಸಂಸ್ಕೃತಿ ಸಂಸ್ಕಾರವನ್ನು ಹೇಳಿಕೊಡೋದ್ರಲ್ಲಿ ಸ್ವಲ್ಪ ನಾವು ಹಿಂದೆಟ್ಟು ಹಾಕ್ತಾ ಇದ್ದೀವೇನೋ ಅನ್ನೋಂಥ ಒಂದು ಭಾವನೆ ನನ್ನಲ್ಲಾಗುತ್ತೆ. ಯಾಕೆಂದರೆ ಇವತ್ತು ನಡೀತಾ ಇರೋಂಥ ವಿಚ್ಛೇದನಗಳಿರ್ಬೋದು, ಸಾಮಾಜಿಕ ಒಂದು ಪರಿಸ್ಥಿತಿಗಳನ್ನು ನೋಡ್ಬೋದು, ರೋಗಗಳನ್ನು ನೋಡಿ, ಕಾಯಿಲೆಗಳನ್ನು ನೋಡಿ. ಯಾಕೆಂದರೆ ನಮ್ಗೆ ಜಾಗೃತಿ ಇಲ್ಲ ಎಷ್ಟೋ ಕಾಯಿಲೆಗಳ ಬಗ್ಗೆ. ಈಗ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಳೋದು ಕ್ಯಾನ್ಸರ್ ಅಂದರೆ ಕ್ಯಾನ್ಸಲ್ಲು ಅಂತ, ಇನ್ನೇನು ಇವ್ರು ಸತ್ತೇ ಹೋಗ್ತಾರೆ, ಇವ್ರು ಬದುಕಲ್ಲ ಅಂತ. ಕ್ಯಾನ್ಸರ್ ಈಸ್ ಆಲ್ಸೋ ಕ್ಯೂರೇಬಲ್. ಕ್ಯಾನ್ಸರ್ ಕೂಡ ಗುಣಪಡಿಸ್ಬೋದು. ಶೀಘ್ರ ರೋಗ ಪತ್ತೆ, ಕಾಯಿಲೆ ನಾಪತ್ತೆ ಅಂತ. ನಾವು ರೋಗ ಪತ್ತೆ ಆದರೆ ತಾನೇ ನಮ್ಮ ಕಾಯಿಲೆಯನ್ನು ನಾಪತ್ತೆ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸ್ಕೊಳ್ಬೇಕು ಅಂತ ಹೇಳ್ತಾ, ಸ್ಮೈಲ್ ಶಿವ್ ಅವರಿಂದ
ಬಹುಶಃ ಅವರು ಹೆಸರಿಗೆ ತಕ್ಕನ ಹಾಗೆ ಯಾವಾಗಲೂ ಕೂಡ ನಗ್ತಾ ಇರ್ತಾರೆ. ಅವರಿಂದ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಮುಂದುವರಿಯಲಿ, ಅವರು ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಅವರು ಟಿ ವಿ ಮಾಧ್ಯಮಕ್ಕೆ ಬಂದರೂ ಪರವಾಗಿಲ್ಲ, ಕಿರುತೆರೆಗೆ ಬಂದರೂ ಪರವಾಗಿಲ್ಲ, ಚಲನಚಿತ್ರಕ್ಕೆ ಬಂದರೂ ಪರವಾಗಿಲ್ಲ, ಆದರೆ ಅಲ್ಲಿ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್ ಶಿವ್. ನಮ್ಮಿಂದ ಸಹಕಾರ ಅಂತೂ ಖಂಡಿತ ಶಿವ್ ಅವ್ರಿಗೆ ಯಾವಾಗಲೂ ಇದ್ದೇ ಇರುತ್ತೆ. ಈ ಸಂಸ್ಥೆಯಲ್ಲಿ ಅವರು ಕಾರ್ಯಕ್ರಮ ಮಾಡ್ತಾ ಇರೋದನ್ನು ಹೇಳಿದಾಗ ನನಗೆ ಇನ್ನೂ ಹೆಮ್ಮೆ ಆಯಿತು. ಈ ಸಂಸ್ಥೆಯಲ್ಲಿ ನಾನು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆ. ಆವಾಗ ಇದು ಹಂಗಲ್ ಕುಮಾರಶ್ರೀ ಅವರ ಹೆಸರಿನಲ್ಲಿ ಕಟ್ಟಿದಂಥ ಒಂದು ಸಭಾಂಗಣ. ಇದು 112 ವರ್ಷಗಳ ಒಂದು ಸಂಸ್ಥೆ. ಇದು ಅಖಿಲ ಭಾರತ ವೀರಶೈವ ಮಹಾಸಭೆ. ಇಲ್ಲಿ ನಾನು ಒಬ್ಬ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಬಗ್ಗೆ ಹೇಳುವಾಗ ರಕ್ತದಾನದ ಬಗ್ಗೆ ಹೇಳಿದರು. ಈಗಾಗಲೇ 122 ಬಾರಿ ರಕ್ತದಾನವನ್ನು ನಾನು ಮಾಡಿದ್ದೀನಿ. 117 ಬಾರಿ ಮಾಡಿದಾಗ ಅದು ಗಿನ್ನಿಸ್ ವಿಶ್ವ ದಾಖಲೆ ಆಯಿತು ಅನ್ನೋದು ಬಹಳ ಒಂದು ಹೆಮ್ಮೆ. ಜೊತೆಗೆ ಆ ಒಂದು ಪ್ರಮಾಣ ಪತ್ರವನ್ನು ಕೂಡ ನಾನು ಸಿದ್ಧಗಂಗಾ ಕ್ಷೇತ್ರದಲ್ಲಿ ತಗೊಂಡಿದ್ದು ನನಗೆ ಇನ್ನೂ ಹೆಮ್ಮೆ. ಯಾಕೆ ಅಂತಂದರೆ ಇಲ್ಲೇ ಮಾಡೋಣ ಅಂತ ಹೇಳಿದರು ಕಾರ್ಯಕ್ರಮ. ಆದರೆ ನನ್ನ ಗುರುಗಳು ಯಾವಾಗಲೂ ಕೂಡ ಶಿವಕುಮಾರ ಶ್ರೀಗಳು ಯಾವಾಗಲೂ ನನ್ನನ್ನು ನೀನು ರಕ್ತದಾನದ ಬ್ರ್ಯಾಂಡ್ ಅಂಬಾಸಡರ್ ಅಂತ ಕರಿತಾ ಇದ್ರು. ಹಾಗಾಗಿ ಅವರು ಕೂಡ ಅವ್ರ ಹೆಸರಿನಲ್ಲೂ ಕೂಡ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ರು, ಸಿದ್ಧಗಂಗಾ ಶಿವಕುಮಾರ ಶ್ರೀ ಅಂತ. ಸೊ ಅವಾಗ ನಾನು ಅಂದಿದ್ದೆ, ನನ್ನ ಆರೋಗ್ಯ ನಿಮ್ಮ ಆಶೀರ್ವಾದದಿಂದ ಹೀಗೆ ಇದ್ದರೆ ಇನ್ನೂ 25 ಬಾರಿ ರಕ್ತ ಕೊಡ್ತೀನಿ ಅಂತ. ಅದು ಸತ್ಯ ಆಯಿತು. 13,000 ವಿದ್ಯಾರ್ಥಿಗಳ ಮಧ್ಯ ಆ ಸುಕ್ಷೇತ್ರ ಸಿದ್ಧಗಂಗಾ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ತಗೊಂಡಿದ್ದೆ ನಂಗೆ ಭಾಳ ಹೆಮ್ಮೆ. ರಕ್ತಕ್ಕೆ ನಾವು ಯಾವಾಗಲೂ ಜೀವದ್ರವ್ಯ ಅಂತ ಕರಿತೀವಿ, ರಕ್ತದಾನಿಗಳನ್ನು ರಕ್ತ ಸೈನಿಕರು ಅಂತ ಕರಿತೀವಿ. ಯಾಕೆಂದರೆ ಇವತ್ತು ನಮ್ಮ ಗಡಿಯನ್ನು ಸೈನಿಕರು ಯಾವ ರೀತಿ ಕಾಪಾಡ್ತಿರ್ತಾರೋ ಒಂದು ಜೀವವನ್ನು ಕಾಪಾಡುವಂಥ ಕೆಲಸವನ್ನು ರಕ್ತದಾನಿಗಳು ಮಾಡ್ತಾರೆ. ಹೆಣ್ಣು ಮಕ್ಕಳೂ ಕೂಡ ಯಾವುದೇ ಭಯ ಆತಂಕ ಇಲ್ಲದೆ ರಕ್ತದಾನವನ್ನು ಮಾಡಬಹುದು ಅನ್ನೋ ಸಂದೇಶವನ್ನು ನಾನು ಬೇರೆ ಹೆಣ್ಣು ಮಕ್ಕಳಿಗೆ ಮುಟ್ಟಿಸ್ಬೇಕಾದ್ರೆ ನಾನೇ ಮೊದಲು ಮಾಡೆಲ್ ಆಗಿರ್ಬೇಕು. ಯಾಕಂದ್ರೆ ನಾವು ಏನು ಮಾಡ್ತೀವಿ ಅದನ್ನೇ ಮಾಡಿ ಅಂತ ಹೇಳಬೇಕು. ನೀವು ಇಂಥ ತಿನ್ನಬೇಡ ಅಂತ ನಿಮಗೆ ಹೇಳಿಬಿಟ್ಟು ಪಿಜ್ಜಾ ನಾನೇ ತಿಂದರೆ ಹೇಗಿರುತ್ತೆ ಅಲ್ವಾ? ಐಸ್ ಕ್ರೀಮ್ ತಿನ್ನಬೇಡಿ ನಿಮ್ಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ನಾನೇ ದಿನ ಐಸ್ ಕ್ರೀಮ್ ತಿಂದರೆ ಹೇಗಿರುತ್ತೆ? ಹಾಗಾಗಿ ನಾವು ಏನನ್ನ ಮಾಡ್ತೀವಿ ನಾವು ಮೊದಲು ಮಾಡೆಲ್ ಆಗಿರ್ಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಮಗೆ ಅನಿಸ್ಬೇಕು ನನಗೆ ನಾನೇ ಮಾದರಿ ಅಂತ. ಹಾಗಿದ್ದಾಗ ಮಾತ್ರ ಸಾಮಾಜಿಕ ಕ್ಷೇತ್ರದಲ್ಲಿ ಏನನ್ನಾದರೂ ಒಳ್ಳೆಯ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಬರೀ ಬಾಲಕಿಯರಿಗೆ ಜೋರಾದ ಚಪ್ಪಾಳೆ. ಅದಾದ ನಂತರ ಆರ್ಯ ಭಾರತಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಕೂಡ ಮುಂದಿನ ಸಾಲಿನಲ್ಲಿ ಅವರು ಬರಬೇಕು. ಆರ್ಯ ಭಾರತಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಅವರು ಕೂಡ ವೇದಿಕೆಯ ಬಲಭಾಗದಲ್ಲಿ ಬಂದು ಪ್ರಮಾಣ ಪತ್ರವನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ತೀನಿ. ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತಲೂ ಮುಂಚೆ ಈ ವಿದ್ಯಾರ್ಥಿಗಳು ವಿಶ್ವವಿಖ್ಯಾತ ಫ್ಯಾಷನ್ ಶೋ ಅನ್ನ ಮಾಡಿ ನಿಮ್ಮನ್ನೆಲ್ಲರನ್ನು ಕೂಡ ರಂಜಿಸಿದ್ದಾರೆ. ಅವರಿಗೆ SS ಕಲಾ ಸಂಗಮದ ವತಿಯಿಂದ ಸ್ಮೈಲ್ ಶೋ ಅವರು ಅವರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳು ಇರೋದಿಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಇರೋದಿಲ್ಲ. ಅಂತಹ ಗ್ರಾಮೀಣ ಭಾಗದಲ್ಲಿ ವಿಶ್ವವಿಖ್ಯಾತ ಫ್ಯಾಷನ್ ಶೋ ಅನ್ನ ತಯಾರಿ ನಡೆಸಿ ಅದಕ್ಕೆ ಪಾಲ್ಗೊಂಡು ಇವತ್ತು ಅವರು ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ SS ಕಲಾ ಸಂಗಮದ ವತಿಯಿಂದ ಕೂಡ ಮಾಡುವ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ. ಅದಕ್ಕೆ ಎಲ್ಲ ಗಣ್ಯಮಾನ್ಯರು ಕೂಡ ಅವರಿಗೆ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಇನ್ನು ಕಾರ್ಯಕ್ರಮ ಇದಾದ ತಕ್ಷಣವೇ ವಿವಿಧ ಕ್ಷೇತ್ರಗಳಲ್ಲಿ ಕಲೆ, ರಂಗಭೂಮಿ, ಸಾಂಸ್ಕೃತಿಕ, ಜಾನಪದ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿ ಸಾಧಕರಾಗಿ ಇವತ್ತು SS ಕಲಾ ಸಂಗಮ ಕೂಡ ಮಾಡುವ ರಾಜ್ಯ ಮಟ್ಟದ ಸಾಧನಾ ಪ್ರಶಸ್ತಿಗೆ ಭಾಜನರಾಗಿದ್ದ ಸಾಧಕರಿಗೆ ಗೌರವಿತವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮ ಕೂಡ ಇದೆ. ಅವರಿಗೆ ಸಾಧನಾ ಪ್ರಶಸ್ತಿಯನ್ನ ನೀಡಿ ಅವರಿಗೆ ಗೌರವಿಸಲಾಗುತ್ತದೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲು ಸಕ್ಕರೆಯಾಗು ದೀನ ದುರ್ಬಲಂಗೆ ಎಲ್ಲರೊಳಗಾಗು ಮಂಕುತಿಮ್ಮ ಎಂಬಂತೆ
ಇವರೆಲ್ಲರೂ ಕೂಡ ಬಹಳ ವಿಶೇಷವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಇಂತಹ ಸಾಧಕರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಇರಬೇಕು ಅಂತ ನಾನು ಮತ್ತೊಮ್ಮೆ SS ಕಲಾ ಸಂಗಮದ ವತಿಯಿಂದ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನ ಪ್ರೋತ್ಸಾಹಿಸಬೇಕು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕರಂತ ಶ್ರೀಮತಿ ದೇವಿಕಾ ಮೇಡಮ್ ಅವರು ಬಂದಿದ್ದಾರೆ. ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತಾ, ವಿದ್ಯಾರ್ಥಿನಿಯರು ಒಂದು ಗ್ರೂಪ್ ಫೋಟೋ ಇರುತ್ತೆ. ಎಲ್ಲರೂ ಶ್ರೀಮತಿ ದೇವಿಕಾ ಮೇಡಮ್ ಅವ್ರಿಗೂ ಕೂಡ ಒಂದು ಪ್ರಮಾಣ ಪತ್ರವನ್ನು ನೀಡಲಾಗ್ತಾ ಇದೆ. ಇಂತಹ ಬಾಲಕಿಯರಿಗೆ ಅತ್ಯಂತ ಪ್ರೋತ್ಸಾಹವನ್ನು ನೀಡಿರ್ತಕ್ಕಂತಹ ಮುಖ್ಯ ಶಿಕ್ಷಕಿಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ನಮ್ಮ ಅತಿಥಿ ಮಹೋದಯರು ಮತ್ತು ಪರಮ ಪೂಜ್ಯ ಸ್ವಾಮೀಜಿಗಳು ಆಸೀನರಾಗಬೇಕು. ಅವರಿಗೆ ಗೌರವವನ್ನ ನೀಡಲಾಗ್ತಾ ಇದೆ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ಪರಮ ಪೂಜ್ಯ ಶ್ರೀ ಅವಧೂತ ಮಹರ್ಷಿ ಡಾಕ್ಟರ್ ಸಿದ್ಧಾರ್ಥ ಸ್ವಾಮೀಜಿಗಳು ವಿಶೇಷವಾದಂತಹ ಆಯುರ್ವೇದಿಕ ಪಂಡಿತರು, ಪರಂಪರೆಯ ಶ್ರೀ ಗುರು ಅಧ್ಯಾತ್ಮ ನಿರಂತರ ದಾಸೋಹ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರದ ಚೆನ್ನಾಪುರ ಗ್ರಾಮದ ಪರಮ ಪೂಜ್ಯ ಸ್ವಾಮೀಜಿಗಳು ಇವತ್ತು ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರು ನಮಗೆಲ್ಲರಿಗೂ ಕೂಡ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಅವರಿಗೆ SS ಕಲಾ ಸಂಗಮದ ವತಿಯಿಂದ ಗೌರವಪೂರ್ಣ ಅಭಿನಂದನೆಗಳು. ಕೌಶಿಕ್ ಅವರಿಗೆ SS ಕಲಾ ಸಂಗಮ ಕೂಡ ಮಾಡುವ ಭವ್ಯ ವೇದಿಕೆಯಲ್ಲಿ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಶ್ರೀಯುತ ವಿಜಯ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಯುವ ಡ್ಯಾನ್ಸ್ ಅಕಾಡೆಮಿಯ ಶ್ರೀಯುತ ವಿಜಯ್ ಕುಮಾರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತೀನಿ. ಇನ್ನು ಪತ್ರಕರ್ತರು, ಚಲನಚಿತ್ರ ನಿರ್ದೇಶಕರು ಆದಂತಹ ಮೈಸೂರು ಪ್ರೇಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಗೌರವದ ಸನ್ಮಾನ. ಶ್ರೀಯುತ ಮೈಸೂರು ಪ್ರೇಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ಗೌರವದ ಸನ್ಮಾನ. ಬಂದಿಲ್ವಾ? ಯುವ ಪತ್ರಕರ್ತ ಹಾಗೂ ಶಿಕಾರಿಪುರದ ಗುರುರಾಜ್ ಪಾಟೀಲ್ ಅವರಿಗೆ ಗೌರವದ ಸನ್ಮಾನ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ. ಪತ್ರಿಕೋದ್ಯಮದಲ್ಲಿ ಸಾಧನೆಯನ್ನ ಮಾಡಿ, ಪತ್ರಿಕೋದ್ಯಮದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿರ್ತಕ್ಕಂತಹ ಗುರುರಾಜ್ ಪಾಟೀಲ್ ಅವರಿಗೆ ಗೌರವದ ಸನ್ಮಾನ. ಇನ್ನು ಫೆಲ್ಟನ್ ಡ್ಯಾನ್ಸ್ ಅಕಾಡೆಮಿಯ ಮುಖ್ಯಸ್ಥರು ಆತ್ಮೀಯರಾದಂತಹ ಫೆಲ್ಟನ್ ಅವರಿಗೆ ಗೌರವದ ಸನ್ಮಾನ. ಫೆಲ್ಟನ್ ಅವರಿಗೆ ಗೌರವದ ಸನ್ಮಾನ. ವೇದಿಕೆ ಮೇಲೆ ಶ್ರೀಯುತ ಫೆಲ್ಟನ್ ಅವರು ಬರಬೇಕು. ಅವರ ತಂಡದೊಂದಿಗೆ ಅವರಿಗೆ ಗೌರವದ ಸನ್ಮಾನ ನಡೀತದೆ. ಶ್ರೀಯುತ ಫೆಲ್ಟನ್ ಅವರಿಗೆ ಗೌರವದ ಸನ್ಮಾನ. ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಮುಂದೆ ನಿಂತ್ಕೋಬೇಕು. ಅವರ ಶಿಕ್ಷಕರಾದಂತಹ ಫೆಲ್ಟನ್ ಅವರಿಗೆ ಗೌರವದ ಸನ್ಮಾನ ನಡೀತಾ ಇದೆ. FFD ಡ್ಯಾನ್ಸ್ ಅಕಾಡೆಮಿಯ ಮಾಗಡಿ ಮೂಲದ FFD ಡ್ಯಾನ್ಸ್ ಅಕಾಡೆಮಿಯ ಮುಖ್ಯಸ್ಥ ಶ್ರೀಯುತ ಫೆಲ್ಟನ್ ಅವರು ಅನೇಕ ವರ್ಷಗಳಿಂದ ಮಕ್ಕಳಿಗೆ ಡ್ಯಾನ್ಸ್ ತರಬೇತಿಯನ್ನ ನೀಡುತ್ತಾ ತಮ್ಮದೇ ಆದ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಶ್ರೀಯುತ ಫೆಲ್ಟನ್ ಅವರಿಗೆ ಈಗ ಪರಮ ಪೂಜ್ಯ ಸ್ವಾಮೀಜಿಗಳಿಂದ ಆಶೀರ್ವಾದ ಹಾಗೂ ಅಭಿನಂದನಾ ಪತ್ರ. ಡಾಕ್ಟರ್ ಜ್ಯೋತಿ ಬೆಹಲ್, ವುಮೆನ್ ಆಫ್ ಯೂನಿವರ್ಸ್ 2018 ಫ್ರಮ್ ಬೆಂಗಳೂರು. ಸೊ ಇವತ್ತು ನಾವು ಅಟೆಂಡ್ ಮಾಡಿದ್ದೀನಿ SS ಕಲಾ ಸಂಗಮ ಸ್ಮೈಲಿ ಶಿವುದು ಪ್ರೋಗ್ರಾಮ್. ಇವ್ರು ಯಾವಾಗ ತುಂಬ ಪ್ರೋಗ್ರಾಮ್ ಮಾಡ್ತಾ ಇರ್ತಾರೆ. ಫ್ಯಾಷನ್ ಶೋಸ್, ಫಿಲ್ಮ್ ಶೋಸ್ ತುಂಬ ಮಾಡ್ತಾರೆ. ತುಂಬ ಒಳ್ಳೆ ಪ್ರೋಗ್ರಾಮ್ಸ್ ಇರುತ್ತೆ. ಎಲ್ಲರಿಗೆ ಚಾನ್ಸ್ ಕೊಡೋದು, ಯಾರ್ಯಾರಿಗೆ ಸ್ಟೇಜ್ ಸಿಕ್ಕಲ್ಲ ಅಂದ್ರೇನು ಅವ್ರು ಸ್ಟೇಜ್ ಕೊಡೋದು, ಎಲ್ಲರಿಗೆ ಚಾರಿಟಿ ಥರನೂ ಮಾಡೋದು. ಇವತ್ತು ತುಂಬ ಚಾರಿಟಿ ಥರನೂ ಮಾಡಿದ್ದಾರೆ ಸ್ವಾಮೀಜಿಗೆ ಕರೆದು. ನಾನು ಅವ್ರದ್ದು ತುಂಬ ಸುಮಾರು ಪ್ರೋಗ್ರಾಮ್ 5 ವರ್ಷದಿಂದ ನಾನು ಅವ್ರದ್ದು ಅಟೆಂಡ್ ಮಾಡ್ತಾ ಇದ್ದೀನಿ. ನಮ್ಮದು ಒಂದು ಟೀಮ್ ಇದೆ,
ರಿಯಲ್ ಡ್ರಾಮಾ ಕ್ಲಬ್. ಈ ಟೀಮ್ ಅಂದರೆ ಫುಲ್ ಪಾಸಿಟಿವ್ ಎನರ್ಜಿಗೆ ನಾವು ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪ್ಗೆ ಇವತ್ತು ಅವ್ರು ಕರೆದು ಎಲ್ಲರಿಗೆ ನಮಗೆ ಸನ್ಮಾನ ಮಾಡಿದ್ದಾರೆ. ಅದಕ್ಕೆ ತುಂಬಾ ಖುಷಿ ಆಯಿತು. ಆಮೇಲೆ ನಮ್ಮದು ಒಂದು ಪ್ರೋಗ್ರಾಮ್ ಇದೆ ಏರೋ ಟ್ಯಾಲೆಂಟ್ಸ್. ಅದರಲ್ಲಿನೂ ನಾವು ತುಂಬ ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಅದಕ್ಕೇನೋ ಸ್ಮೈಲಿ ಶಿವು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಕಲ್ಚರಲ್ ಪ್ರೋಗ್ರಾಮು, ಫ್ಯಾಷನ್ ಶೋಸ್ ಎಲ್ಲರಿಗೆ. ಅಂದರೆ ಈ ಸಿಟಿನಲ್ಲಿ ನಾವು ಅಂದರೆ ಈ ಸಿಟಿಗೆ ಬಂದು ನಮಗೆ ಈ ಸಿಟಿಯಿಂದ ಲವ್ ಆಯಿತು. ಈ ಸಿಟಿನಲ್ಲಿ ಬಂದು ನಾವು ತುಂಬ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ದೀನಿ. ತುಂಬಾ ಖುಷಿ ಆಯಿತು ಇವತ್ತು ಅಟೆಂಡ್ ಮಾಡೋಕ್ಕೆ ಪ್ರೋಗ್ರಾಮ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುಧನ್ವ ಅಂತ ಹೇಳಿ. ಈಗ ಈ ಕರ್ನಾಟಕ ಏನು ಇವೆಂಟ್ ರತ್ನಶ್ರೀ ಏನು ನಡೆಸ್ತಿದ್ದಾರೋ ಅದು ನಮ್ಮ ಕನ್ನಡ ಭಾಷೆ, ನಾವು ಮಾತಾಡೋ ಕನ್ನಡ ಭಾಷೆನ ಎಷ್ಟು ಬೆಳಗಿಸ್ಬೇಕು, ಎಷ್ಟು ಜನ ಬೆಳಗಿಸ್ತಾ ಇದ್ದಾರೆ ಅನ್ನೋದ್ರದ್ದು ಒಂದು ಲೈವ್ ಎಕ್ಸಾಂಪಲ್ ಅಂತ ಹೇಳ್ಬೋದು. ಎಷ್ಟು ಜನ ಸಾಧಕರಿದ್ದಾರೆ, ಎಷ್ಟು ಜನ ಕನ್ನಡಕ್ಕೋಸ್ಕರ ತಮ್ಮ ಸಣ್ಣ ತೃಣಗಳು ತಮ್ಮ ಕೈಲಿ ಏನಾಗುತ್ತೋ ಅದನ್ನು ಅವರು ದಾನ ಮಾಡ್ತಿದ್ದಾರೆ. ಒಂದು ಕನ್ನಡ ಹೆಂಗೆ ಆಗಲಿ, ಕನ್ನಡ ಪದ್ಯಗಳು, ಕವಿತೆಗಳು, ಸಮಾಜ ಸೇವಕರು ಎಷ್ಟೊಂದು ಜನ ಇಲ್ಲಿ ಒಂಥರ ಒಗ್ಗೂಡಿ ಒಂದು ಕುಟುಂಬದ ಥರ ಎಲ್ಲರೂ ನಿಂತಿದ್ದಾರೆ, ಬೆನ್ನೆಲುಬಾಗಿ ನಿಂತಿದ್ದಾರೆ. ಇದೆಲ್ಲದಕ್ಕೂ ಪ್ರೋತ್ಸಾಹನೆ ಕೊಟ್ಟ ಇವೆಂಟ್ SS ಕಲಾ ಸಂಗಮಕ್ಕೆ ನಾನೊಂದು ವೆರಿ ಬಿಗ್ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಾವು ಇಂದು ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ಜನರು ನಿಮ್ಗೆ ಯಾರು ಸಿಗ್ತಾ ಇದ್ದಾರೋ ಈ ನಡುವೆ ತುಂಬ ಕಮ್ಮಿ ಆಗ್ತಾ ಹೋಗ್ತಿದ್ದಾರೆ. ಹಾಗೆ ಹೇಳಬೇಕು ಅಂದರೆ ನಮ್ಮ ಭಾಷೆನ ಎಷ್ಟು ಉಳಿಸ್ಬೇಕು, ನಮ್ಮ ಭಾಷೆ ಮೇಲಿರೋ ಪ್ರೀತಿ ಮತ್ತು ನಮ್ಮ ಕಣ್ಣೆದುರಿಗೆ ತೋರಿಸೋದಿದೆಯಲ್ವಾ, ಆ ಜನರಿಗೆ ಮುಟ್ಟೋ ಅಂಥ ಮಾಧ್ಯಮ ಏನಿದೆಯೋ ಅದು ತುಂಬ ಸಹಕರಿಸುತ್ತೆ, ತುಂಬ ಹೆಲ್ಪ್ ಮಾಡುತ್ತೆ. ನನಗೆ ಅವಾರ್ಡ್ ಸಿಕ್ಕಿದ್ದು, ನಾನೊಂದು ಕವಿತೆ ಬರೆದೆ ನಮ್ಮ ಕನ್ನಡ ಭಾಷೆ ಮೇಲೆ. ಆ ಕವಿತೆ ಬರೆದಿದ್ದು ನಾನು ಬದಲ್ ಬಗ್ಗೆ, ಚೇಂಜ್. ಇಟ್ ಈಸ್ ಬೇಸಿಕಲಿ ಅಬೌಟ್ ಚೇಂಜ್. ನೇಚರಲ್ ಆಗಿ ಮನುಷ್ಯರ ಮಧ್ಯೆ ಆಗಲಿ ಅದ್ರ ಬಗ್ಗೆ ಬರೆದಿದ್ದಕ್ಕೆ ಇವರು ನಮ್ಮ ಮುರಳಿ ಸರ್ ಶ್ರೀ ಮುರಳಿ ಅಂತ ಅವರು ನಮ್ಮ ಕನ್ನಡ ಮೇಷ್ಟ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಕನ್ನಡ. ಅವರಿಂದಾಗಿ ನಮಗೆ ಗುರುತಿಸಿ ಅವರಿಂದಾಗಿ ಸಿಕ್ಕಿದ ಇವತ್ತು ಇದೊಂದು ಪ್ರಶಸ್ತಿ. ಅವರಿಗೆ ಸ್ಪೆಷಲ್ ಹಾರ್ಟಿಲಿ ಥ್ಯಾಂಕ್ ಯು ಮುರಳಿ ಸರ್. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಶ್ರೀನಿವಾಸ್ ಅಂತ. ಇವತ್ತು ನಾವು SS ಕಲಾ ಸಂಗಮ ಅವರು ಆಯೋಜಿಸಿರುವಂಥ ಕರ್ನಾಟಕ ರತ್ನಶ್ರೀ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿದ್ದೀವಿ. ನನ್ನ ಮಗ ಸುಧನ್ವ ಕೌಶಿಕ್ ಕನ್ನಡದ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿದ್ದಾನೆ. ಆದರೆ ಅದನ್ನು ಗುರುತಿಸಿ ಅವನು ಬರೆದಿರುವಂಥ ಕವಿತೆಗಳನ್ನು ಅವರ ಅಧ್ಯಾಪಕರಾದಂಥ ಶ್ರೀ ಮುರಳಿ ಸರು ಪ್ರೋತ್ಸಾಹ ಕೊಟ್ಟು ಈ ಪ್ರಶಸ್ತಿ ಮೂಲಕ ಮತ್ತಷ್ಟು ಕನ್ನಡದ ಬಗ್ಗೆ ಒಂದು ಹೆಮ್ಮೆಯನ್ನು ಪಟ್ಕೊಳ್ಳೋ ಅಂಥ ಒಂದು ಸಂದರ್ಭ ಒದಗಿಸ್ಕೊಟ್ಟಿದ್ದಾರೆ. ನಮ್ಮ ಅನಂತ ಧನ್ಯವಾದಗಳು ಅದ್ರ ಬಗ್ಗೆ. ಈಗಿನ ಕಾಲದಲ್ಲಿ ಎಲ್ಲರೂ ಅಂದರೆ ಎಸ್ಪೆಷಲಿ ನೀವು ಈ ಟೀನೇಜರ್ಸ್ನ ನೋಡಿದ್ರೆ ಕನ್ನಡದ ಬಗ್ಗೆ ಅಭಿಮಾನ ಇರೋದಿಲ್ಲ, ಕನ್ನಡದಲ್ಲಿ ಮಾತಾಡೋದೇ ಕಷ್ಟ. ಆ ಥರ ಒಂದು ಸ್ಥಿತಿ ಇರೋವಾಗ ಪರಿಸ್ಥಿತಿನಲ್ಲಿ ನನ್ನ ಮಗ ಕನ್ನಡದ ಬಗ್ಗೆ ಅಷ್ಟು ಅಭಿಮಾನ ಇಟ್ಕೊಂಡು ಇಲ್ಲಿ ಅವಾರ್ಡ್ ತೊಗೊಂಡಿರೋದು ನಮಗೆ ತುಂಬ ಸಂತೃಪ್ತಿ ತಂದಿದೆ. ನಾನು ನಂಜನಗೂಡಿನಿಂದ ಡಾಕ್ಟರ್ ಶ್ರೀಮತಿ ಸರಸ್ವತಿ ಚಂದ್ರಶೇಖರ್ ಅಂತ ಬಂದಿದ್ದೀನಿ. ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ. SS ಕಲಾ ಸಂಗಮ ಅಂತ ಹೇಳಿ ಇದನ್ನು ಸ್ಮೈಲ್ ಶಿವು ಅಂತ ಇದನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಟ್ರಸ್ಟನ್ನು ಇವರು ಹಲವಾರು ಗಣ್ಯರನ್ನು, ಸಾಧಕರನ್ನು ಗುರುತಿಸಿ ಕರೆದು ಅವರ ಸೇವೆಗೆ ತಕ್ಕಂಥ ಒಂದು ಪ್ರತಿಫಲನ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಸ್ಟೇಜನ್ನು ಮಾಡಿ ನಮ್ಮಂಥವ್ರನ್ನ, ಹಿರಿಯವ್ರನ್ನ ಕರೆದು ಗೌರವಿಸ್ತಾ ಇದ್ದಾರೆ. ಇಂಥ ಒಂದು ಕಲಾ ಸಂಗಮ ಇನ್ನೂ ಅತ್ಯುನ್ನತ ಉತ್ತಮದಲ್ಲಿ ಬೆಳೆದು ನಾಡಿನಿಗೆ ಒಳ್ಳೆ ಹೆಸರನ್ನು, ಕೀರ್ತಿನ ತರಲಿ ಸ್ಮೈಲ್ ಶಿವು ಅವರು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಕಾರಣರಾಗಿರೋರು ನನ್ನ ನಂಜನಗೂಡಿನ ಜನತೆ ಹಾಗೂ ನನ್ನ ಆಟೋ ಚಾಲಕರು. ಯಾಕೆಂದರೆ ನಾನು ನಂಜನಗೂಡಲ್ಲಿ ಒಂದು 40 ಆಟೋಗಳನ್ನು ಬಡವರಿಗೆ, ಅಂದರೆ ಅವರ ದಿನನಿತ್ಯದ ಒಂದು ಕೂಲಿಗೋಸ್ಕರ ಓಡಿಸೋದಕ್ಕೆ ನಾನು ಆಟೋನ ಕೊಟ್ಟಿದ್ದೀನಿ. ಹಾಗಾಗಿ ಅಲ್ಲಿ ನಾನು ಎಲ್ಲರೂ ಆಟೋ ಅಮ್ಮ ಅಂತಲೇ ನನ್ನ ಕರೆಯೋದು, ಬೇರೆ ಹೆಸರಿಂದ ಕರೆಯೋದಿಲ್ಲ. ಹಾಗಾಗಿ ನನ್ನ ಎಲ್ಲ ಚಾಲಕರಿಗೂ ಕೂಡ ಈ ನನ್ನ ಒಂದು ಬಂದಿರತಕ್ಕಂಥ ಪ್ರಶಸ್ತಿನ ಸಮರ್ಪಣೆ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಮುರಳಿ. ನಾನು ಮಾಗಡಿಯಿಂದ FFT ಡ್ಯಾನ್ಸ್ ಕ್ಲಾಸ್ಗಳಿಂದ ಬಂದಿದ್ದೇನೆ. ಇವತ್ತೇನಪ್ಪ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ. ಕಲೆ ಅನ್ನೋದು ಸುಪ್ತವಾಗಿರುತ್ತೆ. ಅದಕ್ಕೊಂದು ವೇದಿಕೆ, ಅದಕ್ಕೊಂದು ಸನ್ಮಾನ, ಅದಕ್ಕೊಂದು ಬೆಲೆ ಕೊಟ್ಟಾಗಲೇ ಅದಕ್ಕೊಂದು ಬೆಲೆ ಬರುತ್ತೆ. ಇವತ್ತು ಮಾಗಡಿಯ ಗ್ರಾಮೀಣ ಪ್ರತಿಭೆಗಳಾದಂತಹ ನಾವು ಇವತ್ತು ವಿಶೇಷವಾಗಿ ನೃತ್ಯವನ್ನು ಕೊಟ್ಟಿದ್ದೇವೆ. ನಮ್ಮ ಒಂದು ಡ್ಯಾನ್ಸ್ ಕ್ಲಾಸ್ ಹೆಸರು FFT ಡ್ಯಾನ್ಸ್ ಕ್ಲಾಸ್ ಅಂತೇಳಿ. ಮಕ್ಕಳು ಅರಳುವ ಪ್ರತಿಭೆಗಳು, ಇಂಥ ಅರಳುವ ಪ್ರತಿಭೆಗಳು ಇವತ್ತು ಭಾಳ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ದಾರೆ. ಅವ್ರದ್ದೇ ಆದಂಥ ಶೈಲಿಯಲ್ಲಿ ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ. ಅದು
ಸಮಾಜ ಸೇವಾ ಕ್ಷೇತ್ರದಲ್ಲಿ ಡಾಕ್ಟರ್ ಶ್ರೀಮತಿ BS ಮಂಜುನಾಥ್ ಸರ್ಗೆ ಗೌರವದ ಸನ್ಮಾನ. ಶ್ರೀಯುತ BS ಮಂಜುನಾಥ್ ಸರ್ ಸಮಾಜ ಸೇವೆಯನ್ನ ಮಾಡುತ್ತಲೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಬಹಳ ಅತ್ಯಂತ ಸರಳತೆಯ ಸಜ್ಜನಿಕೆಯ ನಾಯಕರಾಗಿ ಮುಂಚೂಣಿಯಲ್ಲಿರುವಂತಹ ಶ್ರೀಯುತ BS ಮಂಜುನಾಥ್ ಸರ್ಗೆ ಗೌರವದ ಸನ್ಮಾನ ಇದೀಗ. ಶ್ರೀಯುತ BS ಮಂಜುನಾಥ್ ಸರ್ಗೆ ಗೌರವದ ಸನ್ಮಾನ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಮ್ಮ ಜೊತೆ ಇದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾದಂತಹ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆದಂತಹ ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಮೇಡಮ್ ಅವರಿಗೆ ಗೌರವದ ಸನ್ಮಾನ. ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಮೇಡಮ್ ಅವರಿಗೆ ಗೌರವದ ಸನ್ಮಾನ. ಶ್ರೀಮತಿ ಮಧುರಾ ಅಶೋಕ್ ಕುಮಾರ್ ಮೇಡಮ್ ಅವರಿಗೆ ಗೌರವದ ಸನ್ಮಾನ ಇದೀಗ. ದಾನ ಎಂಬ ಮಾತಿನಂತೆ ಸುಮಾರು 122 ಬಾರಿ ರಕ್ತದಾನವನ್ನ ಮಾಡಿ ವಿಶ್ವ ದಾಖಲೆಯನ್ನ ನಮ್ಮ ಜೊತೆ ಯಾವಾಗಲೂ ಕೂಡ ಸರಳತೆಯ ವ್ಯಕ್ತಿಯಾಗಿರುವಂತಹ ಶ್ರೀಯುತ ಪತ್ರಕರ್ತ ಶ್ರೀಯುತ ಮಹೇಶ್ ಅವರಿಗೆ ಗೌರವದ ಸನ್ಮಾನ. ಶ್ರೀಯುತ ಮಹೇಶ್ ಅವರಿಗೆ ಗೌರವದ ಸನ್ಮಾನ. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಉದ್ದಕ್ಕೂ ಕೂಡ ನಮ್ಮ ಜೊತೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಪತ್ರಕರ್ತೆ ಡಾಕ್ಟರ್ ಮಂಜುಳಾ ಪಾವಗಡ್ ಅವರಿಗೆ ಗೌರವದ ಸನ್ಮಾನ. ಡಾಕ್ಟರ್ ಮಂಜುಳಾ ಪಾವಗಡ್ ಅವರಿಗೆ ಗೌರವದ ಸನ್ಮಾನ. ಬನ್ನಿ ತಮ್ಮೆಲ್ಲರ ಜೋರಾದ ಚಪ್ಪಾಳೆ. ದಿಟ್ಟ ಹೋರಾಟಗಾರ್ತಿ ಯುವ ಪತ್ರಕರ್ತೆ ಡಾಕ್ಟರ್ ಮಂಜುಳಾ ಅವರಿಗೆ ಗೌರವದ ಸನ್ಮಾನ. ಬಂಧುಗಳೇ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಶ್ರೀಮತಿ ಡಾಕ್ಟರ್ ಮಂಜುಳಾ ಅವರಿಗೆ ಶ್ರೀರಕ್ಷೆ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣದ ನಿಮ್ಮೆಲ್ಲರ ಚಪ್ಪಾಳೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಅವರಿಗೆ ಆಶೀರ್ವಾದ ಮಾಡಬೇಕು. ಯಾಕಂದ್ರೆ ಸ್ಮರಿಸುವ ಇನ್ನು ಹೆಚ್ಚು ಹೆಚ್ಚು ವೇದಿಕೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಭಗವಂತ ಅವರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಇವತ್ತು ಪ್ರತಿಭೆಗಳನ್ನ ಗುರುತಿಸೋದು ಅಂದ್ರೆ ತುಂಬಾ ಕಷ್ಟ. ಅಂತಹ ಸಾಧನಾ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಗುರುತಿಸಿ ಅವ್ರನ್ನ ವೇದಿಕೆ ಸೃಷ್ಟಿ ಮಾಡಿ ಅವರಿಗೆ ಗೌರವ ಅರ್ಪಣೆ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಕೆಲಸ. ಅಂತ ದೊಡ್ಡ ಕೆಲಸ ಇವತ್ತು ಈ ಸನ್ಮಾನದ ಮೂಲಕ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ನೀವು ಮಾಡಲಿ ಅಂತ ಭಗವಂತ ನಿಮಗೆ ಶಕ್ತಿ ಕೊಡ್ಲಿ ಅಂತ ನಾವು ಸದಾ ಹೇಳ್ತಾ ಕೊಟ್ಟಿದ್ದಾರೆ. ಅವರಿಗೆಲ್ಲರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳು ಹಾಗೆ ಸಂಸ್ಥೆ ವತಿಯಿಂದ ಗೌರವ ಸಮರ್ಪಣೆಯನ್ನ ನೀಡಲಾಗ್ತಿದೆ. ಬಂಧುಗಳು, ಮುಂಗುಂಡದ ಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕಾರ ಮಾದೇಶ್ವರಗೆ ಶರಣು ಶರಣಯ್ಯ. ಸ್ವಾಮೀಜಿ ಇವತ್ತು ವಿಶೇಷವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ SS ಕಲಾ ಸಂಗಮ ವತಿಯಿಂದ ಈ ಒಂದು ಪ್ರಶಸ್ತಿ, ರಾಜ್ಯ ಮಟ್ಟ ಪ್ರಶಸ್ತಿ ನೀಡ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗಿಯಾಗಿದ್ರಿ. ಅನೇಕ ಸಾಧನೆಗಳು ಮಾಡಿದವರಿಗೆ ತಾವು ಪ್ರಶಸ್ತಿಯನ್ನು ನೀಡೋದ್ರ ಜೊತೆಗೆ ಅವ್ರಿಗೆ ಆಶೀರ್ವಾದ ಕೂಡ ಮಾಡಿದ್ರಿ. ಏನು ಹೇಳ್ತೀರಾ ಸ್ವಾಮೀಜಿ? SS ಕಲಾ ಸಂಘ ಸಮಿತಿ ಏನಿದೆಯಲ್ಲ, ಬಹಳ ಅದ್ಭುತವಾದಂಥ ಕಲಾಕಾರನ ಗುರುತಿಸಿ ಎಲ್ಲ ಹಳ್ಳಿಯಲ್ಲಿ ಇರುವಂಥ ಎಲ್ಲ ಕಲಾಕಾರಿಗೂ ಹಾಗೂ ವಿವಿಧ ಕ್ಷೇತ್ರದಿಂದ ಬಂದಂಥ ಎಲ್ಲ ತಂಡದವರಿಗೂ ಸಮೇತ ಗುರುತಿಸಿ ಈ ಪ್ರಮಾಣ ಪತ್ರವನ್ನು ಏನು ಕೊಡುವಂಥ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳನ್ನು ಇನ್ನೂ ಅನೇಕ ನಡೀಲಿ ಅಂತ ಹೇಳಿ ಎಲ್ಲೂ ಹೆಚ್ಚಿನ ಪ್ರಮಾಣ ಇನ್ನೂ ಇದು ನಡಿಬೇಕು. ಇಂಥ ಕಾರ್ಯಕ್ರಮಗಳನ್ನು ನಾವು ಗುರುತಿಸಬೇಕು. ನಮ್ಮ ಕನ್ನಡ ಜಲ ನೆಲ ಇನ್ನೂ ಉಳಿಬೇಕಂದ್ರೆ ನಾವು ಇಂಥ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲವನ್ನೂ ನಾವು ಮಾಡಬೇಕು. ಈ ಸ್ಮೈಲ್ ಶಿವ ಅವರು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸಿಕೊಟ್ಟಿದ್ದಾರೆ. ಇವ್ರ ಜೊತೆ ನಾವು ಎಲ್ಲರೂ ಒಟ್ಟಾಗಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ನೀವೆಲ್ಲರೂ ನಡೆಸಿಕೊಡೋಣ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಪ್ರಶಸ್ತಿ ಅಂದ ತಕ್ಷಣ ನಾ ಮುಂದು ತಾ ಮುಂದು ಅಂತ ಬರೋರಲ್ಲಿ ಕಟ್ಟ ಕಡೆ ವ್ಯಕ್ತಿನೂ ಗುರುತಿಸ್ತಾ ಇರ್ತಕ್ಕಂಥ ಸ್ಮೈಲ್ ಶಿವ ಬಗ್ಗೆ ತಾವೇನು ಹೇಳಕ್ಕೆ? ಸ್ಮೈಲ್ ಶಿವ ಅವರು ತುಂಬ ಒಳ್ಳೆಯ ಹೃದಯವಂತರು. ಅಂಥ ಸ್ಮೈಲ್ ಶಿವ ಅವ್ರಿಗೆ ಇನ್ನೂ ಫಿಲಿಮ್ನಲ್ಲಿ ಹೆಚ್ಚಿನ ಸ್ಥಾನಮಾನಗಳು ಸಿಗಲಿ. ಅವರಿಗೆ ಜಗದ್ಗುರು ಸಿದ್ಧಾರೂಢ ಬಸವಣ್ಣವರ ಆಶೀರ್ವಾದ ಸದಾಕಾಲ ಇರಲಿ. ಇನ್ನೂ ಅನೇಕ ಕಲಾವಿದರಿದ್ದಾರೆ, ಅವರೆಲ್ಲರಿಗೂ ಸಮೇತ ಆಶೀರ್ವದಿಸಲಿ. ಶಿವ ಅವರು ಸಮೇತ ಸ್ಮೈಲ್ ಶಿವ ಅವರು ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿ. ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಅವ್ರನ್ನ ಕಾಪಾಡಲಿ ಅಂಥೇಳಿ ಕೇಳ್ಕೊತೀನಿ. ನನ್ನ ಹೆಸರು ತನುಶ್ರೀ. ನಾನು ಬೆಂಗಳೂರಿನಿಂದ ಬಂದೀನಿ. SR ನಗರ್ SS ಕಲಾ ಸಂಗಮ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದ್ರಿಂದ ನಂಗೆ ತುಂಬ ಖುಷಿ. ಮತ್ತು ಸ್ಮೈಲ್ ಶಿವ್ ಮಾಮ ಅವ್ರು ನನಗೆ ಈ ಆಪರ್ಚುನಿಟಿ ಕೊಟ್ಟು ತುಂಬ ಖುಷಿ. ಸ್ಮೈಲ್ ಶಿವ್ ಮಾಮ ತಕ್ಕಂಗೆ ಸ್ಮೈಲಾಗಿರ್ತಾರೆ. ಇವರು ತುಂಬ ಕ್ಲೋಸ್ ಎಲ್ಲರಿಗೂ. ನನಗೆ ಈ ಆಪರ್ಚುನಿಟಿ ಸಿಕ್ಕಿದಾಗೆ ನಾನು ಫುಲ್ ಖುಷಿಯಾಗಿದೆ. ಐ ಆಮ್ ಸ್ಪೀಚ್ಲೆಸ್. ಥ್ಯಾಂಕ್ ಯು. ನನ್ನ ಹೆಸರು ಮಹೇಶ್ ಅಂತ, ಮಹೇಶ್ ಬೆಂಗಳೂರು. ನಾವು ಸುಮಾರು
5-6 ವರ್ಷದಿಂದ ಕವಿಗಳಾಗಿ ಸಾಹಿತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಅನೇಕ ಕವನಗಳನ್ನು ಬರೆದಿದ್ದೀನಿ ಹಾಗೂ ಒಂದು ಪುಸ್ತಕ ಕೂಡ ಬರೆದಿದ್ದೀನಿ. ಅದನ್ನು ಗುರುತಿಸ್ಬಿಟ್ಟು ಇದು SS ಕಲಾ ಸಂಘದವರು ನನಗೆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಈ SS ಕಲಾ ಸಂಘ ತುಂಬ ಪ್ರತಿಭಾವಂತರನ್ನು ಗುರುತಿಸಿ ಸನ್ಮಾನಿಸ್ತಾ ಬಂದಿದೆ. ಇದು ಸುಮಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡ್ತಾ ಬಂದಿದೆ. ಈ ಕಾರ್ಯವನ್ನು ಮಾಡ್ತಾ ಬಂದಿರೋ ಸ್ಮೈಲ್ ಶಿವರವರಿಗೆ ತುಂಬ ಹೃದಯ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ ಪಾವಗಡ, ಪತ್ರಕರ್ತೆ, ಸಾಹಿತಿ. ಆತ್ಮೀಯ ಬಂಧುಗಳೇ, ಈ ದಿನ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಅನ್ನುವಂತಹ ಒಂದು ಶೀರ್ಷಿಕೆಯುಳ್ಳ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿಬಂದಿದೆ. ಈ ಒಂದು ಸಂಸ್ಥೆಯ ಕಲಾ ಸಂಗಮ ಸಂಸ್ಥೆ ವತಿಯಿಂದ ಈ ಕಾರ್ಯಕ್ರಮ ನಡೆಯಿತು. ಕಲಾ ಸಂಗಮ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂತಹ ಸ್ಮೈಲ್ ಶಿವ್ ಅವರು ಏನು ನಟ, ನಿರ್ದೇಶಕ, ಕಲಾವಿದರಾಗಿದ್ದಾರೆ. ಇವರು ಇವತ್ತು ನಾಡಿನ ಎಲ್ಲ ಪ್ರತಿಭೆಗಳಿಗೆ ಈ ವಯಸ್ಸಿನ ಅಂತರ ಇಲ್ಲದೆ ಚಿಕ್ಕವರಿಂದ ಹಿಡಿದು ವಯಸ್ಸು ಆಗಿರ್ತಕ್ಕಂತಹ ಎಲ್ರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುವಂತಹ ಕೆಲಸ ಮಾಡಿದ್ದಾರೆ. ಎಲ್ಲ ಪ್ರತಿಭೆಗಳು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ಉತ್ಸುಕತೆಯಿಂದ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಇವತ್ತು ಈ ವೇದಿಕೆ ಮೇಲೆ ಅವರು ಪ್ರದರ್ಶನ ಮಾಡಿದ್ದಾರೆ. ಹೀಗೆ ಸ್ಮೈಲ್ ಶಿವ್ ಅವರು ಇನ್ನೂ ಹೆಚ್ಚು ಕಾರ್ಯಕ್ರಮಗಳ ಮಾಡುವುದರ ಮುಖಾಂತರ ಪ್ರತಿಭೆಗಳನ್ನು ಹಾಗೆ ಕನ್ನಡ ನಾಡು ನುಡಿ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳೆಸಲಿ, ಉಳಿಸ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಸ್ಮೈಲ್ ಶಿವು, SS ಕಲಾ ಸಂಗಮದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಚಲನಚಿತ್ರ ನಟರು, ನಿರ್ದೇಶಕರು. ಇವತ್ತೇನಪ್ಪ ಅಂದರೆ SS ಕಲಾ ಸಂಗಮದಿಂದ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಅಂತ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ತುಂಬ ಖುಷಿಯಾಗುತ್ತೆ. ಕರ್ನಾಟಕದ ರಾಜ್ಯದ ಮೂಲೆಯಿಂದ ಪ್ರತಿಭೆಗಳು ಬಂದಿದ್ವು ವೇದಿಕೆಗೋಸ್ಕರ. ನಾವು ಅಂಥ ಒಂದು ಕಲಾವಿದರಿಗೆ ನಾವೊಂದು ಇವತ್ತು ವೇದಿಕೆ ಕಲ್ಪಿಸ್ಕೊಟ್ಟಿದ್ವಿ. ಇಲ್ಲಿ ಇರುವಂಥ ಎಲ್ಲರ ಒಂದು ಸಹಕಾರ ಸಪೋರ್ಟಿಂದ ನಾವು ಇವತ್ತು ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೇ ಥರನೇ ಇವರೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಇರಲಿ, ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬೇಡ್ಕೊಳ್ತೀನಿ. ಇವತ್ತು ವಿಶೇಷವಾಗಿ ಏಕಾದಶಿ ದಿನದಂದು ನಮ್ಮ ನೆಚ್ಚಿನ ಯುವ ಮಿತ್ರ ಸ್ಮೈಲ್ ಶಿವ್ ಸಾರಥ್ಯದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಇವತ್ತು ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಸದಾಶಿವನಗರದಲ್ಲಿರ್ತಕ್ಕಂಥ ಭವ್ಯ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಗುರುತಿಸಿ ಇವತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡೋದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧಿಪತಿಗಳು, ಸ್ವಾಮೀಜಿಗಳು ಹಾಗೂ ಸಮಾಜ ಸೇವಕರು, ಖ್ಯಾತ ಚಲನಚಿತ್ರ ನಟರು ಸೇರಿದಂತೆ ಪತ್ರಕರ್ತರು, ಹಿರಿಯ ಪತ್ರಕರ್ತರು ಕೂಡ ಭಾಗಿಯಾಗಿದ್ದರು. ಒಟ್ಟಾರೆ ವಿಶೇಷವಾದಂಥ ಕಾರ್ಯಕ್ರಮ. ಅನೇಕ ಮಹನೀಯರನ್ನು ಗುರುತಿಸಿ ಕರ್ನಾಟಕದ ಮೂಲೆಯಿಂದ ಬಂದಂಥ ಏನು ಸಾಧಕರನ್ನ ಇಲ್ಲಿ ಗುರುತಿಸಿ ಇಲ್ಲಿ ಗೌರವ ಸಮರ್ಪಣೆ ಮಾಡಲಾಯಿತು. ಒಟ್ಟಾರೆ ಕಾರ್ಯಕ್ರಮ ಮಾತ್ರ ಬಹಳ ವಿಶೇಷವಾಗಿತ್ತು ಅಂತ ಹೇಳ್ಬೋದು. ಇದಕ್ಕೆ ನಿಜವಾಗ್ಲೂ ಕೂಡ ಸ್ಮೈಲ್ ಶಿವ್ ಶ್ರಮ ಬಹಳ ದೊಡ್ಡದಾಗಿದೆ. ಸ್ಮೈಲ್ ಶಿವ್ ಯಾವತ್ತೂ ಕೂಡ ಇಂಥ ಸಾಧಕರನ್ನ ಗುರುತಿಸಿ ಅವರನ್ನು ಮುಖ್ಯ ವಾಹಿನಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಕೂಡ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು. ಹೀಗಾಗಿ ಇಂತಹ ಸಮಾಜ ಸೇವೆ ಮಾಡ್ತಕ್ಕಂತಹ SS ಕಲಾ ಸಂಗಮದ ಸಾರಥಿ ಸ್ಮೈಲ್ ಶಿವ್ ಕೂಡ ಎಲ್ಲರೊಂದಿಗೆ ಮೆಚ್ಚುಗೆ ವ್ಯಕ್ತ ಆಗಿದೆ. ಅವರಿಗೆ ನಮ್ಮ ಕಡೆಯಿಂದ ಕೂಡ ಬಹಳ ಶ್ಲಾಘನೀಯ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು.